ಇವತ್ತಿಂದ ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಫೆಬ್ರವರಿಲಿ ಲೈಫಲ್ಲಿ ಒಂದು ಬಿಗ್ ಇವೆಂಟ್ ನಡೀತಾ ಇದೆ. ಐ ಟೇಕನ್ ಅಪ್ ಅ ಚಾಲೆಂಜ್ ಆಫ್ 2 months. ವರ್ಕೌಟ್ ಒಂದು ಚಾರ್ಟ್ ಕಳಿಸಿದ್ದಾರೆ ಅಂಡ್ ನನಗೆ ಡಯಟ್ ಚಾರ್ಟ್ ಅವ್ರು ಏನ್ ಕಳ್ಸಿದ್ದಾರೆ ಅಂತ ಹೇಳಿದ್ರೆ, ನಂದು ಇವಾಗ ವೆಯ್ಟ್ ಬಂದು ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಎವ್ರಿ ವೀಕ್ ನನ್ನ ವೆಯ್ಟ್ ಎಷ್ಟಾಗಿದೆ ಅನ್ನೋದನ್ನ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಇವತ್ತು ವೆಜಿಟೇರಿಯನ್ ಆಗಿರೋದ್ರಿಂದ ಜೊತೆಗೆ ರಾಜ್ಮುಡಿ ರೈಸ್. ಈಸಿ ಇಲ್ಲ, ಜುಂಬಾ ಕಷ್ಟ ಇದೆ. ಈಗ ಸ್ನಾನ ಮುಗೀತು, ಸೂಪ್ನ ಕಂಪ್ಲೀಟ್ ಮಾಡ್ಬಿಡೋಣ. ರೆಡಿ ಆಗಿದೆ ಬೀಟ್ರೂಟ್ ಸೂಪ್. ಟುಡೇ ಇಸ್ ದ ಸೆಕೆಂಡ್ ಡೇ. ಸೊ ಎವ್ರಿ ಡೇ ನಾನು ಏನು ಮೀಲ್ಸ್ ತಿಂದೆ ಅನ್ನೋದನ್ನ ಎಲ್ಲದನ್ನು ಚಾರ್ಟ್ ನಾನು ಹಾಕಿರ್ತೀನಿ. ವೆಲ್ಕಮ್ ಟು ದ 3rd ಡೇ ಆಫ್ ಮೈ ವೇಟ್ ಲಾಸ್ ಜರ್ನಿ. ಇವತ್ತು 4th ಡೇ, ಇವತ್ತು 5th ಡೇ, ಇವತ್ತು 6th ಡೇ. ಲೆಟ್ಸ್ ಸ್ಟಾರ್ಟ್ ದಿಸ್ ವೇಟ್ ಲಾಸ್ ಜರ್ನಿ ಟುಗೆದರ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿನೀಸ್ ಗ್ಯಾಲರಿ. ನಾನು ಆ್ಯಕ್ಚುಲಿ ಇವತ್ತಿಂದ ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಫೆಬ್ರವರಿಲಿ ನನಗೆ ಅಂದರೆ ನನ್ನ ಲೈಫಲ್ಲಿ ಒಂದು ಬಿಗ್ ಇವೆಂಟ್ ನಡೀತಾ ಇದೆ. ಸೊ ಆ ಇವೆಂಟ್ಗೋಸ್ಕರ ಐ ಆಮ್ ಪ್ಲಾನಿಂಗ್ ಟು ರೆಡ್ಯೂಸ್ ವೆಯ್ಟ್. ಐ ಹ್ಯಾವ್ ಟೇಕನ್ ಅಪ್ ಅ ಚಾಲೆಂಜ್ ಆಫ್ 2 months ವಿತ್ ಫಿಟ್ಲಿ. ಅವ್ರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ದೇ ಸೆಂಡಿಂಗ್ ಮೀ ಅ ಡಯಟ್ ಚಾರ್ಟ್ ಮತ್ತು ವರ್ಕೌಟ್ ರುಟೀನ್ನ ನನಗೆ ಹೇಳ್ತಾ ಇದ್ದಾರೆ ಹೇಗೆ ಮಾಡಬೇಕು ಅಂತ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟುಡೇ ಇಟ್ಸ್ 10th of November. ಸೊ ಇವತ್ತಿಂದ ಐ ಆಮ್ ಸ್ಟಾರ್ಟಿಂಗ್ ಮೈ ವರ್ಕೌಟ್ ರುಟೀನ್. ಒಬ್ಬರು ಡಯಟಿಷಿಯನ್ ಇದ್ದಾರೆ, ಅವ್ರು ನನಗೆ ಏನೇನು ತೊಗೊಳ್ಬೇಕು ಎವ್ರಿ ಡೇ ಮೀಲ್ಸು ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಏನು ತೊಗೊಳ್ಬೇಕು, ಡಿನ್ನರ್ ಏನು ತೊಗೊಳ್ಬೇಕು ಅನ್ನೋದನ್ನು ಒಂದು ಚಾಟ್ ಕಳಿಸಿದ್ದಾರೆ. ಅದು ನಾನು ನಿಮ್ಗೆ ಹೇಳ್ತೀನಿ ಏನು ಕಳಿಸಿದ್ದಾರೆ ಅಂತ. ಸೊ ಈ ಒಂದು ನನ್ನ ಜರ್ನಿಲಿ, ವೆಯ್ಟ್ ಲಾಸ್ ಜರ್ನಿಲಿ ನಿಮ್ಮನ್ನು ಇನ್ಕ್ಲೂಡ್ ಮಾಡೋಣ ಅಂತ ಅನ್ನಿಸ್ತು. ದಟ್ಸ್ ವೈ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಸೊ ಪ್ರೆಸೆಂಟ್ ನನ್ನ ವೆಯ್ಟ್ 50 kilos ಇದೆ. ಸೊ ಐ ಆಮ್ ಪ್ಲಾನಿಂಗ್ ಟು ಅಟ್ಲೀಸ್ಟ್ ರೆಡ್ಯೂಸ್ 5 kilos ಬೈ ದ ಟೈಮ್ ಆಫ್ ದಟ್ ಇವೆಂಟ್. ಅಂದರೆ ಒಂದು 45 kilos ಆದರೂ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪ್ರಯಾರಿಟಿ ಬಂದು ಐ ಹ್ಯಾವ್ ಟು ರೆಡ್ಯೂಸ್ ಮೈ ವೆಯ್ಟ್ ಆ್ಯಂಡ್ ಟೋನ್ಡ್ ಬಾಡಿ ಗೇನ್ ಮಾಡಬೇಕು ಅಂತ. ಸೊ ಫಸ್ಟ್ ನಿಮ್ಗೆ ಏನು ಬೇಕು ಅಂತ ಕೇಳ್ತಾರೆ ಅವರು, ಏನು ನಿಮ್ಮ ಪ್ರಯಾರಿಟಿ ಅಂತ ಕೇಳ್ತಾರೆ. ಸೊ ನಾನು ನನ್ನ ಪ್ರಯಾರಿಟಿ ಇದು ಅಂತ ಹೇಳಿದ್ದೀನಿ. ಸೊ ಅವ್ರು ನನಗೆ ಫಿಟ್ಲಿ ಅವರು ಒಂದು ಚಾಟ್ನ ಕಳಿಸಿದ್ದಾರೆ, ಡಯಟ್ ಚಾರ್ಟ್. ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು. ಅವ್ರು ನನಗೆ ಹೇಳಿರೋ ಪ್ರಕಾರ ವರ್ಕೌಟ್ ರೂಟೀನ್ ಬಂದು ವರ್ಕೌಟ್ದೊಂದು ಚಾರ್ಟ್ ಕಳಿಸಿದ್ದಾರೆ. ಅದರಲ್ಲಿ ಮಂಡೇ ಜುಂಬಾ ಮತ್ತು 5,000 ಸ್ಟೆಪ್ಸ್ ವಾಕ್ನ ಹೇಳಿದ್ದಾರೆ. ಸೊ ಟುಡೇ ಈಸ್ ದ ಫಸ್ಟ್ ಡೇ. ಮಂಡೇ ನಾನು ಅದನ್ನು ಮಾಡ್ತೀನಿ, ಜುಂಬಾ ಮಾಡ್ತೀನಿ ಆ್ಯಂಡ್ ವಾಕ್ ಹೇಳಿದ್ದಾರೆ. ಸೊ ವಾಕ್ ಮಾಡ್ತೀನಿ. ಟ್ಯೂಸ್ಡೇ ಲೈವ್ ಸೆಷನ್ ಇರುತ್ತೆ. ಅವ್ರು ನನಗೆ ವಿಡಿಯೋ ಕಾಲಲ್ಲಿ ವರ್ಕೌಟ್ನ ಹೇಳ್ಕೊಡ್ತಾರೆ, ಅದನ್ನು ಮಾಡಬೇಕು. 4 PM ನಾನು ಅಂದರೆ ಟೈಮ್ ಸ್ಲಾಟ್ನ ನಿಮಗೇನೆ ಚೂಸ್ ಮಾಡೋಕ್ಕೆ ಹೇಳ್ತಾರೆ. ನಾನು 4 PM to 5 PM ಚೂಸ್ ಮಾಡಿದ್ದೀನಿ. ಸೊ ದಟ್ ನಾನು ಡಿನ್ನರ್ನ 6 o'clock ಅಷ್ಟರಲ್ಲೆಲ್ಲ ಮುಗಿಸ್ಬಿಡ್ತೀನಿ. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಮಿ ವರ್ಕೌಟ್ ಮಾಡಿ ಡಿನ್ನರ್ ಮಾಡೋದಕ್ಕೆ. ಸೊ ಐ ಹ್ಯಾವ್ ಚೂಸನ್ ದ್ಯಾಟ್ ಟೈಮ್. ವೆನ್ಸ್ಡೇ ಈಸ್ ಅ ರೆಸ್ಟ್ ಡೇ. ವೆನ್ಸ್ಡೇ ಆ್ಯಂಡ್ ಸಂಡೇ ರೆಸ್ಟ್ ಡೇ ಹೇಳಿದ್ದಾರೆ. ಸೊ ಥರ್ಸ್ಡೇ ಅಗೇನ್ ಲೈವ್ ಸೆಷನ್, ಮತ್ತು ಫ್ರೈಡೇ ಜುಂಬಾ ಮತ್ತು 5,000 ಸ್ಟೆಪ್ಸ್ ವಾಕ್. ಸ್ಯಾಟರ್ಡೇ 3K ಸ್ಟೆಪ್ಸ್ ವಾಕು ಮತ್ತು 11 ಸೂರ್ಯ ನಮಸ್ಕಾರ, ಅದನ್ನು ಅವರೇ ಹೇಳ್ಕೊಡ್ತಾರೆ ಪ್ರಾಬ್ಲಿ. ಸೊ ಇಷ್ಟಿರುತ್ತೆ. ಆ್ಯಂಡ್ ನನಗೆ ಡಯಟ್ ಚಾರ್ಟ್ ಅವ್ರು ಏನು ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಅರ್ಲಿ ಮಾರ್ನಿಂಗ್ 6:30 ವಾರ್ಮ್ ವಾಟರ್ 200 ml ಅಥವಾ 1 glass ವಾರ್ಮ್ ವಾಟರ್ ವಿತ್ 1 tablespoon ಫ್ಲ್ಯಾಕ್ಸ್ ಸೀಡ್ ಪೌಡರ್ ಆರ್ ಸೋಕ್ಡ್ ಚಿಯಾ ಸೀಡ್ಸ್ ಪ್ಲಸ್ 10 soaked raisins, ಡ್ರಿಂಕ್ ಸೋಕ್ಡ್ ವಾಟರ್ ಆಲ್ಸೋ ಅಂತ ಹೇಳಿದ್ದಾರೆ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಸುಮಾರು ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು 7 ಆಪ್ಷನ್ಸ್ ಇದೆ. ಅದರಲ್ಲಿ ಉಪ್ಮಾ 150 grams, ರೋಸ್ಟೆಡ್ ಚೆನ್ನ 80 grams. ಸೆಕೆಂಡ್ ಆಪ್ಷನ್ ಓವರ್ನೈಟ್ ಓಟ್ಸ್ ಪುಡ್ಡಿಂಗ್, ಓಟ್ ಮೀಲ್ ಟಾಪ್ಡ್ ವಿತ್ ನಟ್ಸ್, ಟೋಫು ಸಾಟೆಡ್ 80 grams. ಅದು ಬಿಟ್ಟರೆ ಥರ್ಡ್ ಆಪ್ಷನ್ ರೈಸ್ ಸೇಮಿಯಾ ಅಥವಾ ಕ್ವೀನ್ವಾ ಉಪ್ಮಾ. ಈ ಥರ ಸುಮಾರು ಆಪ್ಷನ್ಸ್ ಇದೆ. ಪೋಹಾ ಇದೆ, ಪೆಸರಟ್ಟು, ಇಡ್ಲಿ ಆ್ಯಂಡ್ ಸಾಂಬಾರ್. ಬಟ್ ನಾನು ಚೂಸ್ ಮಾಡಿರೋದು 7th ಆಪ್ಷನ್, ದಟ್ ಈಸ್ ರಾಗಿ ಮಾಲ್ಟ್ 250 ml ವಿತ್ ಬಾಯ್ಲ್ಡ್ ಪೀನಟ್ಸ್ 80 grams. ಅದನ್ನು ಚೂಸ್ ಮಾಡಿದ್ದೀನಿ. ಸೊ 1 week ನಾನು ಈ ರೂಟೀನ್ನ ಫಾಲೋ ಮಾಡ್ತೀನಿ. ಎವ್ರಿ ವೀಕ್ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಅಂದರೆ ಈ ವೀಕ್ ನನಗೆ ಎಷ್ಟು ವೆಯ್ಟ್ ರೆಡ್ಯೂಸ್ ಆಯಿತು, ಈ ವೀಕ್ ಎಷ್ಟಾಯಿತು ಅಂತ. ಸೊ 2 months ಜರ್ನಿ ಇರುತ್ತೆ ಇದು. ಪಾರ್ಟ್ ವೈಸ್ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ದಿಸ್ ವಿಲ್ ಬಿ ದ ಫಸ್ಟ್ ವಿಡಿಯೋ. ನಂದು ಇವಾಗ ವೆಯ್ಟ್ ಬಂದು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಈ ವೀಕ್ ನಾನು ಎಷ್ಟು ರೆಡ್ಯೂಸ್ ಆಗ್ತೀನಿ ಅನ್ನೋದನ್ನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ನೆಕ್ಸ್ಟ್ ವೀಕ್ ಅಗೇನ್ ಐ ವಿಲ್ ಮೇಕ್ ಅ ವಿಡಿಯೋ ಆಫ್ ಮೈ ವೆಯ್ಟ್ ಲಾಸ್. ಮತ್ತು ಮಿಡ್ ಮಾರ್ನಿಂಗ್ಗೆ ಅಂದರೆ 11-12 PM ಹಾಗೆ ಒಂದು ಸೀಸ್ನಲ್ ಫ್ರೂಟ್ ಮತ್ತು ಟೆಂಡರ್ ಕೋಕೋನಟ್ ವೀಕ್ಲಿ ಟ್ವೈಸ್ ಹೇಳಿದ್ದಾರೆ. ಲಂಚ್ 1:30 to 2:30 PM. ಬ್ರೌನ್ ರೈಸ್ ವಿತ್ ದಾಲ್ ವಿತ್ ಭೇಂಡಿ ಪಲ್ಯ ಅಥವಾ ಗ್ರಿಲ್ ಚಿಕನ್ 50 grams. ಅಂದರೆ ನೀವು ಗ್ರಾಮ್ಸ್ ಪ್ರಕಾರ ತೊಗೊಳ್ಬೇಕಾಗತ್ತೆ. ನಿಮ್ಮ ಮೀಲ್ಸ್ನ, ಬ್ರೇಕ್ಫಾಸ್ಟ್ನೆಲ್ಲ ಗ್ರಾಮ್ಸ್ ಪ್ರಕಾರ ವೇ ಮಾಡಿ ಯು ವಿಲ್ ಹ್ಯಾವ್ ಟು ಕನ್ಸ್ಯೂಮ್. ಸೊ ದಟ್ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ಫುಲ್ ಆಗುತ್ತೆ. ಮಿಲ್ಲೆಟ್ ಮಿಕ್ಸ್ಡ್ ಮೂಂಗ್ ದಾಲ್ ಕಿಚಡಿ, ರಾಗಿ ಮುದ್ದೆ,
ಆಪ್ಷನ್ಸ್ ಇದೆ, ಸುಮಾರು ಆಪ್ಷನ್ಸ್ ಕಳಿಸ್ತಾರೆ. ಅದರಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಚೂಸ್ ಮಾಡ್ಬೋದು. ಆ್ಯಂಡ್ ಮಿಡ್ ಈವ್ನಿಂಗ್ ಸ್ನ್ಯಾಕು 4 to 5 PM ರೋಸ್ಟೆಡ್ ಎಲ್ಲೋ ಚೆನ್ನ, ಅನ್ಸ್ವೀಟನ್ ಯೋಗರ್ಟ್, ಬಾಯ್ಲ್ಡ್ ಸ್ವೀಟ್ ಪೊಟೆಟೊ. ಇದಿಷ್ಟರಲ್ಲಿ ಯಾವುದನ್ನು ಬೇಕಾದರೂ ತೊಗೊಳ್ಬೋದು. 1 tablespoon ಆಫ್ ಮಿಕ್ಸ್ಡ್ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್. ನಾನು ಆಲ್ರೆಡಿ ಒಂದು ಪ್ರೋಟೀನ್ ಬಾರ್ ಮಾಡಿದ್ದೀನಿ ಮನೇಲೇನೆ ವಿತ್ ಆಲ್ ದ ಸೀಡ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲ. ಸೊ ಅದನ್ನು ತೊಗೊಳ್ತೀನಿ. ಇದ್ರದ್ದು ಸಬ್ಸ್ಟಿಟ್ಯೂಷನ್ ಆಗಿ ಐ ಕ್ಯಾನ್ ಗೋ ವಿತ್ ದ್ಯಾಟ್. ಆ್ಯಂಡ್ ಡಿನ್ನರ್ಗೆ 7:30 to 8:30 PM ಡೈಲಿ 200 grams ಆಫ್ ಕಾರ್ನ್, ಟೊಮೆಟೊ ಸ್ಯಾಲಡ್, ಬಾಯ್ಲ್ಡ್ ಕಾಬುಲ್ ಚೆನ್ನ ಅದು, ಅಥವಾ ಓಟ್ಸ್ ಉಪ್ಮಾ ವಿತ್ ಸಾರ್ಟೆಡ್ ವೆಜಿಟೇಬಲ್ಸ್, ರೋಸ್ಟೆಡ್ ಪೀನಟ್ 80 grams, ಅಥವಾ ಬ್ರೌನ್ ರೈಸ್ ದಾಲ್ ವೆಜಿಟೇಬಲ್ ಸ್ಯಾಲಡ್ 200 grams, ಅಥವಾ ಚಿಕನ್ ಸೂಪ್, ಸ್ಟಿರ್ ಫ್ರೈಡ್ ವೆಜಿಟೇಬಲ್ಸ್, ಟೋಫು ಚಂಕ್ ರ್ಯಾಪ್, ಈ ಥರ ಸುಮಾರು ಇನ್ನೂ ಆಪ್ಷನ್ಸ್ ಇದೆ. ಎಲ್ಲದಕ್ಕೂ 7 ಆಪ್ಷನ್ಸ್ ಕಳಿಸಿದ್ದಾರೆ. ಆ್ಯಂಡ್ ಬೆಡ್ ಟೈಮಲ್ಲಿ ಕ್ಯಾಮಮೈಲ್ ಟೀ ಆರ್ ಅಜ್ವೈನ್ ವಾಟರ್, ಇದಿಷ್ಟು. ಆ್ಯಂಡ್ ವೆಜಿಟೇರಿಯನ್ ಸೋರ್ಸ್ ಆಫ್ ಪ್ರೋಟೀನ್ ಏನೇನಿದೆ ಅದನ್ನು ಹೇಳಿದ್ದಾರೆ. ಆ್ಯಂಡ್ ಮಿಡ್ ನೈಟ್ ಸ್ನ್ಯಾಕಿಂಗ್, ಇನ್ ಕೇಸ್ ಮಿಡ್ ನೈಟ್ ಏನಾದರೂ ಹೊಟ್ಟೆ ಹಸಿದ್ರೆ ಏನು ತೊಗೊಳ್ಬೋದು ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಡಯಟ್ ಗೈಡ್ ಇದೆ. ಈಟ್ ಮೋರ್ ಆಫ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜೀಸ್, ಹೋಲ್ ಗ್ರೇನ್ಸ್, ಮಿಲೆಟ್ಸ್, ರೆಡ್ ರೈಸ್, ಈ ಥರ ಸುಮಾರು ಮೆನ್ಷನ್ ಮಾಡಿದ್ದಾರೆ. ಅವಾಯ್ಡ್ ಸ್ವೀಟ್ಸ್, ಶುಗರ್, ಬೇಕ್ರಿ ಐಟಮ್ಸ್, ಫ್ರೈಡ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್, ರೆಡ್ ಮೀಟ್, ಪ್ಯಾಕೇಜ್ ಜ್ಯೂಸಸ್, ಸಾಫ್ಟ್ ಡ್ರಿಂಕ್ಸ್, ಮೈದಾ ಐಟಮ್ಸ್, ಎಕ್ಸಸ್ ಕೆಫೇನ್, ಆಲ್ಕೋಹಾಲ್, ಟೊಬ್ಯಾಕೊ ಆ್ಯಂಡ್ ಪ್ರಿಸರ್ವೇಟಿವ್ಸ್. ಆಲ್ಕೋಹಾಲ್ ಅಂತೂ ನಾನು ತೊಗೊಳಲ್ಲ, ಆ್ಯಂಡ್ ಕೆಫೇನು ಅಷ್ಟು ನಾನು ಕನ್ಸ್ಯೂಮ್ ಮಾಡಲ್ಲ. ಸೊ ಪ್ರಿಸರ್ವೇಟಿವ್ಸ್ನ ಐ ಹ್ಯಾವ್ ಟು ಅವಾಯ್ಡ್. ಆ್ಯಂಡ್ ಶುಗರ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ 2 months ಐ ಆಮ್ ನಾಟ್ ಹ್ಯಾವಿಂಗ್ ಎನಿ ಜಂಕ್ ಆರ್ ಶುಗರ್. ಸಪೋರ್ಟ್ 2 to 3 liters ಆಫ್ ವಾಟರ್ ಪರ್ ಡೇ, ಆ್ಯಂಡ್ 7 to 8 hours ಆಫ್ ಸ್ಲೀಪ್, 20 minutes ಸನ್ಲೈಟ್, ವಾಕ್, ಯೋಗ, ಮೆಡಿಟೇಷನ್ ಫಾರ್ ಸ್ಟ್ರೆಸ್ ರಿಲೀಫ್. ಆ್ಯಂಡ್ ಜನರಲ್ ಇನ್ಸ್ಟ್ರಕ್ಷನ್ಸ್ ಒಂದಷ್ಟು ಕೊಟ್ಟಿದ್ದಾರೆ. ಕೀಪ್ ಯೋರ್ ಸೆಲ್ಫ್ ಹೈಡ್ರೇಟೆಡ್ ಬೈ ಕನ್ಸ್ಯೂಮಿಂಗ್ ಅಟ್ ಲೀಸ್ಟ್ 10 to 12 glasses ಆಫ್ ವಾಟರ್ ಎವ್ರಿ ಡೇ. ಅವಾಯ್ಡ್ ಕನ್ಸ್ಯೂಮಿಂಗ್ ವಾಟರ್ ಬಿಫೋರ್ ಆ್ಯಂಡ್ ಆಫ್ಟರ್ ದ ಮೀಲ್ ಕನ್ಸಂಪ್ಷನ್. ಸುಮಾರು ಈ ಥರ ಸಜೆಷನ್ಸ್ ಇದೆ. ಸೊ ದಿಸ್ ಈಸ್ ದೇರ್ ಡಯಟ್ ಚಾರ್ಟ್. ಸೊ ಇವರ ಗೈಡೆನ್ಸ್ ಮೇಲೆ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ವರ್ಕೌಟ್ ರೂಟೀನ್. ಆ್ಯಂಡ್ ನೋಡೋಣ ಇದರಿಂದ ಹೇಗೆ ರಿಸಲ್ಟ್ ಸಿಗತ್ತೆ ಅಂತ. ಐ ವಿಲ್ ಕೀಪ್ ಯು ಗೈಸ್ ಅಪ್ಡೇಟೆಡ್. ಸೊ ಈ ವೀಕ್ ನಾನು ಫಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣ ವಾಟರ್ ಕುಡಿತೀನಿ. 1 glass, 2 glasses ಆಗಲ್ಲ. ಸೊ 1 glass ಫುಲ್ ಆಫ್ ವಾಟರ್ನ ಕನ್ಸ್ಯೂಮ್ ಮಾಡ್ತೀನಿ. ಅದಾದಮೇಲೆ ರಾತ್ರಿನೇ ಅಜ್ವೈನ್ ಮತ್ತು ಜೀರಾನ ನೆನೆಸಿಟ್ಟಿದ್ದೆ. ಸೊ ಆ ವಾಟರ್ನ ಬಾಯ್ಲ್ ಮಾಡಿ ಅದೊಂದು ಸ್ವಲ್ಪ ವಾರ್ಮ್ ಆದಮೇಲೆ ಕುಡಿದೆ. ತುಂಬ ಹಾಟ್ ಕುಡಿಬಾರ್ದು. ಸೊ ವಾರ್ಮ್ ಆದಮೇಲೆ ಐ ಟುಕ್ ಇಟ್. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಐ ಹ್ಯಾಡ್ ಗ್ರೀನ್ ಗ್ರಾಮ್ಸ್, ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ಸ್ ಮತ್ತು ಪೀನಟ್, ಸೋಕ್ಡ್ ಪೀನಟ್ ತೊಗೊಂಡೆ. ಜೊತೆಗೆ ಅಂಬ್ಲಿನ ಕನ್ಸ್ಯೂಮ್ ಮಾಡಿದೆ. ಅದಾದಮೇಲೆ ಮಧ್ಯದಲ್ಲಿ ಏನಾದರೂ ನಿಮಗೆ ಹೊಟ್ಟೆ ಹಸಿದ್ರೆ ಯು ಕ್ಯಾನ್ ಹ್ಯಾವ್ ಬಾಯ್ಲ್ಡ್ ಎಗ್ಸ್ ಅಥವಾ ಪ್ರೋಟೀನ್ ಬಾರ್ ನಾನು ಮನೇಲೇ ಮಾಡಿರೋದಿದೆ. ನಾನು ಆಲ್ರೆಡಿ ಅದರ ರೆಸಿಪಿ ವಿಡಿಯೋ ಮಾಡಿದ್ದೀನಿ, ಹೋಮ್ ಮೇಡ್ ಪ್ರೋಟೀನ್ ಬಾರ್ ವಿಡಿಯೋ ಮಾಡಿದ್ದೀನಿ. ಸೊ ಅದರದ್ದು ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಅದನ್ನು ತೊಗೊಳ್ತೀನಿ, ಅಥವಾ ಡ್ರೈ ಫ್ರೂಟ್ಸ್ ತೊಗೊಳ್ಬಹುದು. ಸೊ ಆ ಥರ ಏನಾದರೂ ಇನ್ ಕೇಸ್ ಏನಾದರೂ ಹೊಟ್ಟೆ ಹಸಿದ್ರೆ ಯು ಕ್ಯಾನ್ ಹ್ಯಾವ್ ಇನ್ ಬಿಟ್ವೀನ್. ಮತ್ತು ಮಧ್ಯಾಹ್ನ ಊಟಕ್ಕೆ ನಾನು ದಾಲ್ ಮಾಡಿದ್ದೆ, ಅದ್ರ ಜೊತೆ ರಾಜ್ಮುಡಿ ರೈಸ್ನ ತಿಂದೆ. ಜೊತೆಗೆ ಒಂದು ಸ್ವಲ್ಪ ವೆಜ್ಜೀಸ್ ಇತ್ತು, ಕ್ಯೂಕಂಬರ್ ಆ್ಯಂಡ್ ಕ್ಯಾರೆಟ್ನ ತೊಗೊಂಡೆ. ಎವ್ರಿ ನವ್ ಆ್ಯಂಡ್ ದೆನ್ ನೀರು ಕುಡಿತಾ ಇರಬೇಕು ಟು ಕೀಪ್ ಯುವರ್ ಸೆಲ್ಫ್ ಹೈಡ್ರೇಟೆಡ್ ಥ್ರೂ ಔಟ್ ದ ಡೇ. ಜುಂಬಾ ಮಾಡಾಯಿತು. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಐ ಥಿಂಕ್ ನಿಮಗೆ ನಾನು ನೋಡಿದ್ರೆ ಗೊತ್ತಾಗುತ್ತೆ ಅಂತ. ನೋಡೋಷ್ಟು ಈಸಿ ಇಲ್ಲ ಜುಂಬಾ, ಕಷ್ಟ ಇದೆ. ನಾನು ಬರೀ 30 minutes ಜುಂಬಾ ಮಾಡಿದೆ ಅಷ್ಟೇ. ಸೊ ಜುಂಬಾ ಮಾಡಿದ್ಮೇಲೆ ಸ್ವಲ್ಪ ಸ್ವೆಟ್ ಆಗಿದ್ದೀನಿ. ಯೂಶ್ವಲಿ ಜಾಸ್ತಿ ಸ್ವೆಟ್ ಆಗಲ್ಲ, ಸ್ವಲ್ಪ ಸ್ವೆಟ್ ಆಗಿದ್ದೀನಿ. ನನಗೆ ಸ್ವೆಟ್ ಆದರೆ ಸ್ನಾನ ಮಾಡಬೇಕು ಇಮಿಡಿಯೇಟಾಗಿ. ಬಟ್ ಇನ್ನೂ ವಾಕಿಂಗ್ ಪೆಂಡಿಂಗ್ ಇದೆ. 5000 steps ವಾಕಿಂಗ್ ಮಾಡಬೇಕು. ಸೊ ವಾಕಿಂಗ್ ಮಾಡಿ ಒಟ್ಟಿಗೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ನಾನು 4:30ಗೆ ಜುಂಬಾ ಸ್ಟಾರ್ಟ್ ಮಾಡಿದ್ದು. ಇವಾಗ 5 ಆಯಿತು, 5 ಆಯಿತು ಆಲ್ಮೋಸ್ಟ್. ಸೊ 30 minutes ಮಾಡಿದ್ದೀನಿ. ಸುಸ್ತಾಗೋಯ್ತು. ನಾನು ವಾಕಿಂಗ್ ಹೋಗಿದ್ದಾಗ ಒಂದು ಟೆಂಡರ್ ಕೋಕೋನಟ್ನು ಕುಡಿದೆ, ಬಟ್ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ಬಿಕಾಸ್ ನಾನು ಒಬ್ಬಳೇ ಇದ್ನಲ್ಲ. ಸ್ವಲ್ಪ ಹೊತ್ತು ಕೋಕೋನು ವಾಕಿಂಗಿಗೆ ಕರ್ಕೊಂಡು ಬಂದೆ. ಪಾಪ ಅವನಿಗೆ ಅಲರ್ಜಿ ಆಗಿತ್ತು, ಅದಾದಮೇಲಿಂದ ವಾಕಿಂಗ್ ಕರ್ಕೊಂಡು ಬಂದಿಲ್ಲ, ಸುಮಾರು ದಿನ ಆಗೋಗಿತ್ತು. ವಾಕಿಂಗ್ ಅಂದ ತಕ್ಷಣ ಅಲರ್ಟ್ ಆಗಿಬಿಟ್ಟ ಅವನು. ಸೊ ಅವನು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಸ್ದೆ. ಕಮ್ ಕೋಕೋ ಕಮ್. 2886 ಸ್ಟೆಪ್ಸ್ ಆಗಿದೆ.
ಈವ್ನಿಂಗ್ ಸ್ನ್ಯಾಕ್ ಅದೇ ಪ್ರೋಟೀನ್ ಬಾರ್ನ ತೊಗೊಂಡೆ, ಮತ್ತು ರಾತ್ರಿ ನಾನು ಬೀಟ್ರೂಟ್ ಸೂಪ್ನ ಕುಡಿದೆ. ಬೀಟ್ರೂಟ್ ಸೂಪ್ ಮಾಡೋದು ತುಂಬ ಈಸಿ. ಇದಕ್ಕೆ ಬೇಕಾಗಿರೋದು ಬರೀ ಟೊಮ್ಯಾಟೊ, ಈರುಳ್ಳಿ, ಗ್ರೀನ್ ಚಿಲ್ಲಿ ಆ್ಯಂಡ್ ಬೀಟ್ರೂಟ್ ಅಷ್ಟೇ. ಒಂದು ಪ್ಯಾನಿಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ಕೊಂಡೆ. ಸೊ ಇದಕ್ಕೆ ಇವಾಗ ನಾನು ಒಂದು ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ. ಬೇಕಾದರೆ ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ಬೋದು, ಲೈಕ್ 2-3 ಗ್ರೀನ್ ಚಿಲ್ಲೀಸ್ನ ಯೂಸ್ ಮಾಡ್ಕೊಳ್ಬೋದು. ಅದಾದಮೇಲೆ ನೀವು ಚಾಪ್ ಮಾಡಿಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ, ಅದನ್ನು ಸಾಟೆ ಮಾಡ್ಕೊಳ್ಳಿ. ಸಾಕು, ಜಸ್ಟ್ ಒಂದು 3 ಮಿನಿಟ್ಸ್ ಕುಕ್ ಆದರೆ ಸಾಕು ಈರುಳ್ಳಿ. ಅದಾದಮೇಲೆ ಜೊತೆಗೆ ಬೀಟ್ರೂಟ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಟೊಮೆಟೊ. ಎಲ್ಲನೂ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋಷ್ಟು ನೀವು ಕುಕ್ ಮಾಡ್ಕೊಳ್ಬೇಕು. ಒಂದು 5 to ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಇದು ಕುಕ್ ಆಗಬೇಕು, ಬಿಕಾಸ್ ಎಲ್ಲನೂ ನೀಟಾಗಿ ಸಾಫ್ಟ್ ಆಗಬೇಕು. ಈಗ ಅದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಕ್ಲೋಸ್ ಮಾಡ್ತೀನಿ, ಕುಕ್ ಆಗೋದೇ ಬಿಡ್ತೀನಿ. ಸೊ now it's almost done. You can just let it cool down now. By the time it cools down, I will finish my bath. It's almost done. ಮುಗ್ದಿದೆ. So I'm going to again close this. ಈಗ ಸ್ನಾನ ಮುಗೀತು, ಸೂಪ್ನ ಕಂಪ್ಲೀಟ್ ಮಾಡಿಬಿಡೋಣ. ಇವಾಗ ಆಲ್ರೆಡಿ 7 o'clock ಆಗಿಬಿಟ್ಟಿದೆ. ನಾನು ನಿಮ್ಗೆಲ್ರಿಗೂ ಹೇಳಿದ ಹಾಗೆ ಡಿನ್ನರ್ನ ನಾನು 6 o'clock ಒಳಗಡೆ ಮುಗಿಸ್ಬಿಡ್ತೀನಿ. ಆದರೆ ಸೂಪ್ ನೀವು ಯಾವಾಗ ಬೇಕಾದರೂ ತೊಗೊಳ್ಬಹುದು, ಬಿಕಾಸ್ ಅದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ನೋ ಪ್ರಾಬ್ಲಮ್. ಆ್ಯಂಡ್ ನಾವು ಕಂಪ್ಲೀಟ್ ಮಾಡಿರೋದು ಇವಾಗ ಬರೀ 2800 ಸ್ಟೆಪ್ಸ್ ಅಷ್ಟೇ. ಇನ್ನೂ ಬ್ಯಾಲೆನ್ಸ್ 2200 ಸ್ಟೆಪ್ಸ್ ಇದೆ. ಅದನ್ನು ನಾನು ಡಿನ್ನರ್ ಮುಗಿಸಿ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಡಿನ್ನರ್ ಅಂದರೆ ಸೂಪ್ ಜೊತೆಗೆ ನಾನು ಮೊಟ್ಟೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಸೊ 2 ಮೊಟ್ಟೆ ವಿತೌಟ್ ಎಗ್ ಯೋಕ್ ತಿಂದ್ಬಿಟ್ಟು ನನ್ನ ಬ್ಯಾಲೆನ್ಸ್ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತೀನಿ. ಈಗ ನಾನು ಬೇಯಿಸಿಟ್ಕೊಂಡಿರೋ ಬೀಟ್ರೂಟ್, ಆನಿಯನ್, ಟೊಮ್ಯಾಟೊ ಆ್ಯಂಡ್ ಚಿಲ್ಲಿನ ರುಬ್ಬೋದಕ್ಕೆ ರುಬ್ಕೊಳ್ತೀನಿ ನೀಟಾಗಿ. ನೋಡಿ, ರುಬ್ಕೊಂಡು ಈ ಥರ ಪ್ಯೂರ್ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ, ಜೊತೆಗೆ ಒಂದು ಸ್ವಲ್ಪ ಮೆಣಸು, ಸ್ವಲ್ಪ ಅರಿಶಿನೂ ಹಾಕೋಣ, ಅರಿಶಿನ ಬಾಡಿಗೆ ಒಳ್ಳೆಯದು. ಸೊ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಬೋದು, ಅಥವಾ ಪಾರ್ಸ್ಲಿ ಏನಾದರೂ ಹಾಕ್ಕೊಳ್ಬೋದು. ಒಂಚೂರು ನಿಮಗೆ ಡಿಲೈಟ್ಫುಲ್ಲಾಗಿ ಒಂದು ಸ್ವಲ್ಪ ಪ್ರೆಸೆಂಟಬಲ್ ಆಗಿರಬೇಕು ಅಂದರೆ ಒಂದು ಸ್ವಲ್ಪ ಕ್ರೀಮ್ನ ನೀವು ಮೇಲ್ಗಡೆ ಹಾಕ್ಕೊಳ್ಬಹುದು. ಬಟ್ ನಾನು ಹೀಗೆ ಪ್ರಿಫರ್ ಮಾಡ್ತೀನಿ, ಹೆಲ್ದಿ ಆಗ್ತೀನಿ ಅದಕ್ಕೆ. ಸೊ ರೆಡಿ ಆಗಿದೆ ಬೀಟ್ರೂಟ್ ಸೂಪ್, ಫ್ರೆಶ್ ಬೀಟ್ರೂಟ್ ಸೂಪ್ ಆ್ಯಂಡ್ ಎಗ್. ಇದು ನನ್ನ ಡಿನ್ನರ್ ಮುಗಿಸಿ ಮತ್ತೆ ವಾಕಿಂಗಿಗೆ ಹೊರಟೆ. ಸೊ ಫೈನಲಿ 5000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಕ್ಯಾಮಮೈಲ್ ಟೀ ಕುಡಿದೆ. ನಾನು ಎವ್ರಿ ಡೇ 1 ಸ್ಪೂನ್ ಚ್ಯವನ್ಪ್ರಾಶ್ ತಿಂತೀನಿ. ಪತಂಜಲಿ ಚ್ಯವನ್ಪ್ರಾಶ್ ತಿಂತೀನಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ಸ್ ಆಲ್ಸೋ ವೆರಿ ಗುಡ್ ಫಾರ್ ಹೆಲ್ತ್. ಇದು ನನ್ನ ಇವತ್ತಿನ ಫುಡ್ ಚಾರ್ಟ್. ಇನ್ ಕೇಸ್ ಏನಾದರೂ ಚೇಂಜಸ್ ಇದ್ದರೆ ನಾನು ನಿಮಗೆ ನೆಕ್ಸ್ಟ್ ಹೋಗ್ತಾ ತಿಳಿಸ್ತೀನಿ, ಇನ್ ಕೇಸ್ ಏನಾದರೂ ನಾನು ಚೇಂಜ್ ಮಾಡಿದರೆ ಮೆನ್ಯೂನ. ಸೊ ಈ ವೀಕ್ ನನ್ನ ವೆಯ್ಟ್ ಏನು ಚೇಂಜಸ್ ಆಗುತ್ತೆ ನೋಡೋಣ. ಇವಾಗ ಪ್ರೆಸೆಂಟ್ 50 ಇದ್ದೀನಿ. ಸೊ ಎಷ್ಟು ವೇರಿ ಆಗಬಹುದು ಈ ವೀಕ್ ವೆಯ್ಟ್ನ ನಾವು ಲಾಸ್ಟಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಕಂಪ್ಲೀಟ್ 1 ವೀಕ್ ನಾನು ಫುಲ್ಲು ಈ ಡಯಟ್ನ ಫಾಲೋ ಮಾಡ್ತೀನಿ. ಆ್ಯಂಡ್ ಮಧ್ಯದಲ್ಲಿ ಹೇಳಿದ್ನಲ್ಲ ನಾನು, ವರ್ಕೌಟ್ ರುಟೀನು ಅಷ್ಟೇ, ವಾಕಿಂಗ್ ಆಗಿರಬಹುದು, ಸೂರ್ಯ ನಮಸ್ಕಾರ ಮತ್ತು ಜುಂಬಾ, ಮತ್ತು ಅವ್ರದ್ದು ಲೈವ್ ಸೆಷನ್ ಇರುತ್ತೆ ವರ್ಕೌಟ್ದು. ಸೊ ಅದನ್ನು ಫಾಲೋ ಮಾಡ್ತೀನಿ. ನೋಡೋಣ ಏನು ರಿಸಲ್ಟ್ ಸಿಗುತ್ತೆ ಈ ವೀಕ್ ನಮಗೆ ಅಂತ. ಸೊ ಈ ವೀಕ್ ಅದು ನಾನು ನಿಮ್ಗೆ ರಿಸಲ್ಟ್ ತಿಳಿಸಿ ಮತ್ತೆ ನೆಕ್ಸ್ಟ್ ವೀಕ್ ಇನ್ನೊಂದು ವೀಡಿಯೋ ಮಾಡ್ತೀನಿ, ಆ ವೀಕ್ ಹೇಗೆ ರಿಸಲ್ಟ್ ಬರುತ್ತೆ ಅಂತ ನೋಡೋಣ. ಸೊ ದಿಸ್ ವಿಲ್ ಬಿ ಫಾರ್ 2 months. ಈ 2 months ಜರ್ನಿ ಇರುತ್ತೆ ಇದು. 2 monthsಲ್ಲಿ ಐ ಆಮ್ ಪ್ಲಾನಿಂಗ್ ಟು ರೆಡ್ಯೂಸ್ 5 kilos. ನೋಡೋಣ ಅದಾಗುತ್ತೋ ಇಲ್ವೋ ಅಂತ. ಸೊ ಐ ವಿಲ್ ಕೀಪ್ ಯು ಗೈಸ್ ಅಪ್ಡೇಟೆಡ್. ಟು ನಾಟ್ ಮಿಸ್ ಎನಿ ಅಪ್ಡೇಟ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೆಟ್ಸ್ ಸ್ಟಾರ್ಟ್ ದಿಸ್ ವೆಯ್ಟ್ ಲಾಸ್ ಜರ್ನಿ ಟುಗೆದರ್.
ಟುಡೇ ಈಸ್ ದ ಸೆಕೆಂಡ್ ಡೇ. ಪಾಲಕ್ ಸೊಪ್ಪನ್ನ ಸೋಡಾ ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೀನಿ, ಟಾಕ್ಸಿನ್ಸ್ ಎಲ್ಲ ಬಿಟ್ಕೊಳ್ಳಿ ಅಂತ. ಈ ಚಿಕನ್ನ ಸ್ವಲ್ಪ ಅರಿಶಿನ ಹಾಕಿ ತೊಳೆದಿಟ್ಟು ಅದಕ್ಕೆ 2 ಸ್ಪೂನ್ ಕರ್ಡ್, ಉಪ್ಪು, ಸ್ವಲ್ಪ ಮೆಣಸು ಮತ್ತು ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಲೆಮನ್ನ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಇದು ಡಿನ್ನರ್ಗೆ. ರಾತ್ರಿಯೇ ಕಪ್ಪು ದ್ರಾಕ್ಷಿನ ನೆನೆಯೋದಕ್ಕೆ ಇಟ್ಟಿದ್ದೆ. ಹಾಗೆ ಜೀರಾ ಮತ್ತು ಅಜ್ವೈನ್ನ ನೀರಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ಬೆಳಗ್ಗೆ ಬಿಸಿ ಮಾಡ್ಕೊಂಡು ಕುಡಿದೆ. ಕಪ್ಪು ದ್ರಾಕ್ಷಿನ ಮತ್ತು ಆ ನೀರನ್ನು ಜೊತೆಗೆ ತೊಗೊಂಡೆ. ಬ್ರೇಕ್ಫಾಸ್ಟ್ಗೆ ನೆನ್ನೆ ಥರನೇ ಅಂಬ್ಲಿ ಮತ್ತು ಸ್ಪ್ರೌಟ್ಸ್ನ ತೊಗೊಂಡೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಹಶ್ವಾಗ್ತಿತ್ತು, ಆವಾಗ ಪ್ರೋಟೀನ್ ಬಾರ್ ತೊಗೊಂಡೆ. ಮಧ್ಯಾಹ್ನ ಲಂಚ್ಗೆ ಪಾಲಕ್ ಜೊತೆ ಮೊಟ್ಟೆ ಹಾಕ್ಕೊಂಡು ಆಮ್ಲೆಟ್ ಮಾಡಿಕೊಂಡೆ. ಅದನ್ನು ರಾಜ್ಮುಡಿ ರೈಸ್ ಮತ್ತು ದಾಲ್ ಜೊತೆಗೆ ಒಂದು ಸ್ವಲ್ಪ ಕರ್ಡ್ ತೊಗೊಂಡಿದ್ದೆ ಮತ್ತು ಗೂಸ್ಬೆರಿ ಅಂದರೆ ನಲ್ಲಿಕಾಯಿನೂ ಸ್ವಲ್ಪ ನಾನು ಪಿಕಲ್ ಮಾಡಿಟ್ಕೊಂಡಿದ್ದೆ, ಅದನ್ನು ಜೊತೆಗೆ ತಿಂದೆ. ಟುಡೇ ಈಸ್ ದ ಸೆಕೆಂಡ್ ಡೇ. ನಾನು ಹೇಳ್ದಾಗೆ ಚಾರ್ಟಲ್ಲಿ ಇದ್ದ ಹಾಗೆ ಇವತ್ತು ಲೈವ್ ಸೆಷನ್ ಇತ್ತು. ಸೊ ಲೈವ್ ಸೆಷನ್ ಮುಗೀತು, ಎಕ್ಸಸೈಸ್ ಮಾಡಿದೆ. ಅವ್ರು ನನಗೆ ಹೇಳಿಕೊಟ್ರು, ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿದ್ರು. ಲೈಕ್ 4 ಎಕ್ಸಸೈಸಸ್ ಮತ್ತು 4 ಸೆಟ್ಸು. ಲಾಸ್ಟಲ್ಲಿ 2 ಟೈಮ್ಸ್ ಪ್ಲ್ಯಾಂಕ್ ಮಾಡಿಸಿದ್ರು. ಆಮೇಲೆ ಸ್ಟಾರ್ಟಿಂಗ್ ವಾರ್ಮಪ್ ಇತ್ತು, ಲಾಸ್ಟಲ್ಲಿ ಸ್ಟ್ರೆಚಿಂಗ್ ಇತ್ತು. ಎಕ್ಸಸೈಸಸ್ ಯಾವ್ಯಾವ್ದು ಮಾಡಿಸಿದ್ರು ಅಂದರೆ ಫಸ್ಟು ಜಂಪ್ ಆ್ಯಂಡ್ ಜಾಕ್, ಅದಾದಮೇಲೆ ಸ್ಕ್ವಾಟ್ಸ್ ಮಾಡಿಸಿದ್ರು, ಆಮೇಲೆ ಬ್ಯಾಕ್ ಲಾಂಚ್ ಮಾಡಿಸಿದ್ರು, ಶೋಲ್ಡರ್ ಟಚ್ ಮಾಡಿಸಿದ್ರು. ಸೆಕೆಂಡು ಶೋಲ್ಡರ್ ಟಚ್ ಇತ್ತು, ಥರ್ಡ್ ಸ್ಕ್ವಾಟ್ಸ್ ಇತ್ತು, ಲಾಸ್ಟಲ್ಲಿ ಬ್ಯಾಕ್ ಲಾಂಜ್ ಆಯಿತು. ಅದಾದಮೇಲೆ ಪ್ಲ್ಯಾಂಕ್ ಮಾಡಿಸಿದ್ರು. ಸೆಷನ್ನ ಕಂಪ್ಲೀಟ್ ಮಾಡಿದ್ರು. ನಾನು ಒಂದು ಸ್ವಲ್ಪ ಪುಷಪ್ಸ್ ಮಾಡಿದೆ. ಸೊ ದಟ್ ವಾಸ್ ದಿ ಎಕ್ಸಸೈಸ್ ಟುಡೇ. ಅವರು ಅನಲೈಸ್ ಮಾಡಿದ್ರು, ನನ್ನ ಸ್ಟ್ರೆಂತ್ನ ಅನಲೈಸ್ ಮಾಡಿ. ಶಿ ಥಾಟ್ ಐ ಕುಡ್ ಡೂ ಮೋರ್. ಸೊ ನೆಕ್ಸ್ಟ್ ಥರ್ಸ್ಡೇಯಿಂದಾನೇ ಈ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿದರು. ಸೊ ಮಿಡ್ ವರ್ಷನ್ ಮಾಡೋಣ ಅಂತ ಶಿ ಸೆಡ್. ಡಯಟಿಷಿಯನ್ ಭಾವನಾ ಅವರೇ ನನಗೆ ಟ್ರೈನ್ ಮಾಡ್ತಾ ಇದ್ದಾರೆ, ಅಂದರೆ ಲೈವ್ ಸೆಷನ್ ತೊಗೊಳ್ತಾ ಇದ್ದಾರೆ. ಸೊ ಇದಿಷ್ಟು ಇವತ್ತಾಯಿತು. ನಾಳೆ ಇಟ್ಸ್ ರೆಸ್ಟ್ ಡೇ. ನಾಡಿದ್ದು ಅಗೇನ್ ಡೇ ಆಫ್ಟರ್ ಟುಮಾರೋ ಇಸ್ ಥರ್ಸ್ಡೇ ಅಲ್ವಾ, ಅಗೇನ್ ಲೈವ್ ಸೆಷನ್ ಇರುತ್ತೆ. ಆವಾಗ ಬೇಸಿಕ್ಕಿಂದ ನಾವು ನೆಕ್ಸ್ಟ್ ಇದಕ್ಕೆ ಹೋಗ್ತೀವಿ. ಆ್ಯಕ್ಚುಲಿ ಬೇಸಿಕ್ಕೇ ಮಾಡಿಸೋಣ ಅಂತಿದ್ರಂತೆ, ಬಟ್ ಅವ್ರಿಗೆ ಅಂದರೆ ನಾನು ವರ್ಕೌಟ್ ಮಾಡಿದ್ದೀನಿ ಅಂತೆಲ್ಲ ಕೇಳಿದ್ರು. ಮುಂಚೆ ವರ್ಕೌಟ್ ಮಾಡಿರೋದ್ರಿಂದ ಸ್ವಲ್ಪ ಸ್ಟ್ರೆಂತ್ ಇದೆ, ಆ ಸ್ಟ್ಯಾಮಿನಾ ಇನ್ನೂ ಕ್ಯಾರಿ ಮಾಡ್ಬೋದು ಅಂತ ಹೇಳಿ ಮಿಡ್ ವರ್ಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಸುಸ್ತಾಯಿತು ಸುಮಾರು ದಿನ ಆದಮೇಲೆ ಎಕ್ಸಸೈಸ್ ಮಾಡಿದ್ದಕ್ಕೆ, ವರ್ಕೌಟ್ ಮಾಡಿದ್ದಕ್ಕೆ. ಈಗ ಸ್ನಾನ ಮಾಡಿ ಡಿನ್ನರ್ ರೆಡಿ ಮಾಡ್ತೀನಿ. ಡಿನ್ನರ್ಗೆ ಚಿಕನ್ ಬ್ರೆಸ್ಟ್ ತರಿಸಿದ್ದೀನಿ. ಸೊ ಅದನ್ನು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಅದನ್ನು ಕುಕ್ ಮಾಡಿಕೊಂಡು ಡಿನ್ನರ್ ಮಾಡ್ತೀನಿ. ನಾನು ನಿಮಗೆ ಚಾರ್ಟ್ನ ತೋರಿಸ್ತೀನಿ ಲಾಸ್ಟಲ್ಲಿ. ಅಂದರೆ ಎವ್ರಿ ವೀಕ್ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಎವ್ರಿ ವೀಕ್ ನನ್ನ ವೆಯ್ಟ್ ಎಷ್ಟಾಗಿದೆ ಅನ್ನೋದನ್ನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಎವ್ರಿ ಡೇ ನಾನು ಏನು ಮೀಲ್ಸ್ ತಿಂದೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಎವ್ರಿ ವೀಕು ಅಷ್ಟೇ, ಸಂಡೇಯಿಂದ ಸ್ಯಾಟರ್ಡೇವರೆಗೂ ಯಾವುದೆಲ್ಲ ಮೀಲ್ಸ್ ನಾನು ತೊಗೊಂಡೆ, ಬ್ರೇಕ್ಫಾಸ್ಟ್ಗೆ ಏನು ತೊಗೊಂಡೆ, ಲಂಚ್ಗೆ ಏನು ತೊಗೊಂಡೆ, ಡಿನ್ನರ್ಗೆ ಏನು ತೊಗೊಂಡೆ, ಸ್ನ್ಯಾಕ್ಸ್ ಮಧ್ಯದಲ್ಲಿ ಏನು ತಿಂದೆ, ಎಲ್ಲದನ್ನು ಚಾರ್ಟ್ ನಾನು ಹಾಕಿರ್ತೀನಿ. ಯು ಕ್ಯಾನ್ ಗೋ ಥ್ರೂ ಇಟ್. ನಮಗೆ ವರ್ಕೌಟ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ರೂ, ನಾವು ಎಷ್ಟು ಎಕ್ಸಸೈಸಸ್ ಮಾಡಿದ್ರೂ, ಒಬ್ಬರು ಟ್ರೈನರ್ ಅಂತ ಇದ್ದು ನಮಗೆ ಟ್ರೈನ್ ಮಾಡ್ತಾಯಿದ್ರೆ ಅದೊಂದು ಮೋಟಿವೇಶನ್ ಸಿಗುತ್ತೆ ನಮಗೆ ವರ್ಕೌಟ್ ಮಾಡೋದಕ್ಕೆ. ಅದರ್ವೈಸ್ ನಾವೇ ಮನೇಲಿ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅಷ್ಟು ಈಸಿ ಇರಲ್ಲ ಮಾಡೋದು. ಅಯ್ಯೋ ಬಿಡು, ಒಂದು ಸ್ವಲ್ಪ ರೆಸ್ಟ್ ಮಾಡೋಣ, ಅಥವಾ ನಾಳೆ ಮಾಡಿದ್ರಾಯ್ತು ಅಂತ ಆ ಥರ ಮುಂದಕ್ಕೆ ಪ್ರೋಕ್ಯಾಸ್ಟಿನೇಟ್ ಮಾಡ್ತಾ ಇರ್ತೀವಿ. ಅದೇ ಒಬ್ಬರು ಟ್ರೈನರ್ ಇದ್ದರೆ ಹೇಳ್ಕೊಡೋದಕ್ಕೆ, ಆವಾಗ ಶ್ರದ್ಧೆಯಿಂದ ಮಾಡ್ಬೋದು. ಇಲ್ಲ ಒನ್ ಮೋರ್ ಅಂತ ಹೇಳಿ ಮಾಡಿಸ್ತಾ ಇರ್ತಾರೆ. ಆ್ಯಂಡ್ ನನಗಿವತ್ತು ಅದೇ ಅನಿಸಿದ್ದು. ಟ್ರೈನ್ ಅಂದರೆ ಇವಾಗ ನಾವು ವರ್ಕೌಟ್ ಮಾಡ್ತೀವಿ ಅಂದರೆ ಯಾರಾದರೂ ಒಬ್ಬರು ಟ್ರೈನ್ ಮಾಡೋದಕ್ಕಿದ್ರೆ, ಕೌಂಟ್ ಕೊಡ್ತಾ ಇದ್ದರೆ ಅದೊಂದು ಮೋಟಿವೇಶನ್ ಇರುತ್ತೆ ಅಂತ. ನಾವೇ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ವರ್ಕೌಟ್ ಸೆಷನ್ ಮುಗಿದ್ಮೇಲೆ ಗ್ರೀನ್ ಟೀ ಕುಡಿದೆ. ಡಿನ್ನರ್ಗೆ ಮ್ಯಾರಿನೇಟ್ ಮಾಡಿಟ್ಟಿದ್ದ ಚಿಕನ್ನ ಫ್ರೈ ಮಾಡಿಕೊಂಡು ಜೊತೆಗೆ ಪಾಲಕ್ ಮತ್ತು ಎಗ್ ಬುರ್ಜಿನ ತಿಂದೆ. ಬಿಫೋರ್ ಬೆಡ್ ಟೈಮ್ ಹೈಬಿಸ್ಕಸ್ ಟೀ ಕುಡಿದು ಚವನ್ಪ್ರಾಶ್ ತಿಂದೆ. ಹಿಯರ್ ಈಸ್ ದ ಸೆಕೆಂಡ್ ಡೇಸ್ ಫುಡ್ ಚಾರ್ಟ್. ವೆಲ್ಕಮ್ ಟು ದ ಥರ್ಡ್ ಡೇ ಆಫ್ ಮೈ ವೆಯ್ಟ್ ಲಾಸ್ ಜರ್ನಿ. ಇವತ್ತು ಮಾರ್ನಿಂಗ್ ಆ್ಯಸ್ ಯೂಶುವಲ್ ನಾನು ಸೋಕ್ಡ್ ರೈಸಿನ್ಸ್ನ ತೊಗೊಂಡೆ. ಅದಾದಮೇಲೆ ಜೀರಾ ಆ್ಯಂಡ್ ಅಜ್ವೈನ್ನ ನೆನೆಸಿಟ್ಟಿದ್ದ ವಾಟರ್ನ ವಾರ್ಮ್ ಮಾಡಿಕೊಂಡು ಕುಡಿದೆ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಆ್ಯಸ್ ಯೂಶುವಲ್ ಅಂಬ್ಲಿ ತೊಗೊಂಡೆ, ಜೊತೆಗೆ ಒಂದು ಸ್ವಲ್ಪ ಸ್ಪ್ರೌಟ್ಸ್ ತಿಂದೆ. ಮಜ್ಜಿಗೆಗೆ ರಾತ್ರಿನೇ ಸೋಕ್ ಮಾಡಿಟ್ಕೊಂಡಿದ್ದ ಚಿಯಾ ಸೀಡ್ಸ್ನ ಹಾಕ್ಕೊಂಡು ಅದನ್ನು ಆಮೇಲೆ ಅಂಬ್ಲಿಗೆ ಮಿಕ್ಸ್ ಮಾಡಿಕೊಂಡು ಅಂಬ್ಲಿ ತೊಗೊಂಡೆ. ಬೆಳಗ್ಗೆನೇ ನಾನು ಚಿಕನ್ ಬ್ರೆಸ್ಟ್ನ ಮ್ಯಾರಿನೇಟ್ ಮಾಡಿಟ್ಟೆ ಸಂಜೆ ಡಿನ್ನರ್ಗೆ ಅಂತ. ಮತ್ತು ಲಂಚ್ಗೆ ಮಶ್ರೂಮ್ ಕರಿ ಮಾಡೋಣ ಅಂತ ಇದ್ದೀನಿ. ಅದಕ್ಕೋಸ್ಕರ ಮಶ್ರೂಮ್ಗೂ ಉಪ್ಪು ಹಾಕಿ ನೆನೆಸಿಟ್ಟಿದ್ದೀನಿ, ಬಿಕಾಸ್ ಅದರಲ್ಲಿ ಏನೇ ಟಾಕ್ಸಿನ್ಸ್ ಇದ್ರೂ ರಿಮೂವ್ ಆಗಲಿ ಅಂತ. ಆ್ಯಂಡ್ ನಾಳೆ ಅಥವಾ ನಾಡಿದ್ದು ಸ್ನ್ಯಾಕ್ಸ್ ಆಗಿ ತಿನ್ನೋದಕ್ಕೆ ರೋಸ್ಟೆಡ್ ಚೆನ್ನ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಅದಕ್ಕೆ ಚೆನ್ನಾನು ನೆನೆಸಿಟ್ಟಿದ್ದೀನಿ.
ಮಧ್ಯದಲ್ಲಿ ಕ್ರೇವಿಂಗ್ಸ್ನ ಅವಾಯ್ಡ್ ಮಾಡೋದಕ್ಕೆ ಪ್ರೋಟೀನ್ ಬಾರ್ ತಿಂದೆ, ಹಾಗೆ ಕ್ಯಾರೆಟ್ ಆ್ಯಂಡ್ ಕ್ಯೂಕಂಬರ್ನ ತೊಗೊಂಡೆ. ಮಧ್ಯಾಹ್ನ ಲಂಚ್ಗೆ ರಾಜ್ಮುಡಿ ರೈಸ್ ಜೊತೆ ಮಶ್ರೂಮ್ ಕರಿ ತಿಂದೆ. ಆ್ಯಂಡ್ ಜೊತೆಗೆ ನಾನು ನಲ್ಲಿಕಾಯಿದು ಪಿಕ್ಕಲ್ ಮಾಡಿಟ್ಟಿದ್ದೀನಿ. ಅದರಲ್ಲಿ ಗಾರ್ಲಿಕ್ ಇದೆ, ಶುಂಠಿ ಇದೆ ಆ್ಯಂಡ್ ಚಿಲ್ಲಿ ಕೂಡ ಇದೆ. ಸೊ ನಲ್ಲಿಕಾಯಿನ ಹಾಗೆ ಕನ್ಸ್ಯೂಮ್ ಮಾಡೋದನ್ನ ಮರ್ತು ಬಿಡ್ತೀವಿ, ಅಥವಾ ಹಾಗೆ ಕನ್ಸ್ಯೂಮ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಪಿಕ್ಕಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಊಟದ ಜೊತೆ ಅದನ್ನು ತೊಗೊಳ್ತೀನಿ. ಊಟ ಆದಮೇಲೆ ಒಂದು ಗ್ರೀನ್ ಟೀ ಕುಡಿದೆ. ಸೊ ಇವತ್ತು ವರ್ಕೌಟ್ ಇಲ್ಲ, ಇಟ್ಸ್ ಅ ರೆಸ್ಟ್ ಡೇ. ನಾನು ಅಟ್ಲೀಸ್ಟ್ ವಾಕ್ ಆದರೂ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಟ್ರೈನರ್ ಹೇಳಿದ ಪ್ರಕಾರ ನಿಮ್ಮ ಬಾಡಿಗೆ ವರ್ಕೌಟ್ ಆ್ಯಂಡ್ ಎಕ್ಸಸೈಸ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ರೆಸ್ಟ್ ಕೂಡ ಇಂಪಾರ್ಟೆಂಟ್ ಅಂತೆ. ನೀವು ವೀಕ್ಲಿ 5 ಡೇಸ್ ವರ್ಕೌಟ್ ಮಾಡಿದ್ರೆ ಅಟ್ಲೀಸ್ಟ್ 2 ಡೇಸ್ ಆದರೂ ಬಾಡಿಗೆ ರೆಸ್ಟ್ ಕೊಡಬೇಕಂತೆ. ಸೊ ನನಗೆ ಥರ್ಸ್ಡೇ ಆ್ಯಂಡ್ ಸಂಡೇ ರೆಸ್ಟ್ ಹೇಳಿದ್ದಾರೆ. ಸೊ ನಿನ್ನೆ ವರ್ಕೌಟ್ ಮಾಡಿದ್ದು, ಇವತ್ತೊಂದು ಸ್ವಲ್ಪ ಥೈಸ್ ಎಲ್ಲ ಪೇಯ್ನ್ ಆಗ್ತಾ ಇದೆ ನನಗೆ. ಆ್ಯಂಡ್ ಅವ್ರು ಇನ್ನೊಂದು ಟಿಪ್ ಏನು ಕೊಟ್ಟರು ಅಂತ ಹೇಳಿದ್ರೆ, ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ರೆಡ್ಯೂಸ್ ಒನ್ ಪಾರ್ಟ್ ಆಫ್ ಯುವರ್ ಬಾಡಿ, ಅಂದರೆ ಫಾರ್ ಎಕ್ಸಾಂಪಲ್ ನೀವು ಟಮ್ಮಿ ರೆಡ್ಯೂಸ್ ಮಾಡಬೇಕಂತಿದ್ರೆ, ಅಥವಾ ಆರ್ಮ್ ಏನಾದರೂ ಫ್ಯಾಟ್ ಕಡಿಮೆ ಮಾಡಬೇಕು ಅಂತ ಇದ್ದರೆ, ನೀವು ಬರೀ ಆ ಪೋರ್ಷನಿಗೆ ಮಾತ್ರ ವರ್ಕೌಟ್ ಮಾಡಬಾರ್ದು. ಆವಾಗ ಏನಾಗುತ್ತೆ, ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು, ಲೈಕ್ ಮಸಲ್ ಆಗಿ ಕನ್ವರ್ಟ್ ಆಗಬಹುದು ಆ ಪೋರ್ಷನ್, ಆ್ಯಂಡ್ ನಿಮ್ಮ ವೆಯ್ಟ್ ಇನ್ನೂ ಇನ್ಕ್ರೀಸ್ ಆಗಬಹುದು, ಆ ಚಾನ್ಸಸ್ಸು ಇರುತ್ತೆ. ಸೊ ಅದಕ್ಕೋಸ್ಕರ ಯು ವಿಲ್ ಹ್ಯಾವ್ ಟು ವರ್ಕ್ ಆನ್ ಯುವರ್ ಹೋಲ್ ಬಾಡಿ, ಎಂಟೈರ್ ಬಾಡಿಗೆ ಯು ವಿಲ್ ಹ್ಯಾವ್ ಟು ಎಕ್ಸಸೈಸ್. ಆವಾಗ ಪೂರ್ತಿ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ಈವನ್ ಆಗಿ ಇದಾಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ. ಸೊ ದಟ್ ಈಸ್ ಒನ್ ಟಿಪ್ ಶಿ ಗೇವ್. ಸೊ ಇವತ್ತು ನಾನು ಏನೂ ಮಾಡ್ತಾ ಇಲ್ಲ, ಇಟ್ಸ್ ಅ ಕಂಪ್ಲೀಟ್ ರೆಸ್ಟ್ ಡೇ. ಡಿನ್ನರ್ಗೆ ಚಿಕನ್ ಬ್ರೆಸ್ಟ್ ಹಾಗೆ ಸ್ವೀಟ್ ಕಾರ್ನ್ನ ಫ್ರೈ ಮಾಡ್ಕೊಂಡು ತಿಂದೆ. ಸ್ವಲ್ಪ ಹೊತ್ತಾದಮೇಲೆ ಲಿಚ್ಚಿ ಫ್ರೂಟ್ ತಿಂದೆ, ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ಸ್. ಬಿಫೋರ್ ಗೋಯಿಂಗ್ ಟು ಬೆಡ್ ನನ್ನಾರಿ ಬೇರಿನ ರಸದ ಜೊತೆ ಹೈಬಿಸ್ಕಸ್ ಟೀ ಕುಡಿದೆ. ಆಮೇಲೆ ಆ್ಯಸ್ ಯೂಶ್ವಲ್ ಚ್ಯವನ್ಪ್ರಾಶ್ ತಿಂದು ಡೇನ ಎಂಡ್ ಮಾಡಿದೆ. ಇದಾಗಿತ್ತು ನನ್ನ ಇವತ್ತಿನ ರೂಟೀನ್. ಆ್ಯಂಡ್ ದಿಸ್ ಇಸ್ ಟುಡೇಸ್ ಫುಡ್ ಚಾರ್ಟ್. ಇವತ್ತು 4th ಡೇ. ಇವತ್ತಿನ ಲೈವ್ ವರ್ಕೌಟ್ ಸೆಷನ್ ಮುಗೀತು. ಇವತ್ತು ನನಗೆ ಅಪ್ಪರ್ ಬಾಡಿಗೆ ವರ್ಕೌಟ್ ಮಾಡಿಸಿದ್ರು. ನನ್ನ ಹತ್ರ ಒಂದಷ್ಟು ಜಿಮ್ ಇನ್ಸ್ಟ್ರೂಮೆಂಟ್ಸ್ ಇದೆ ಮನೆಯಲ್ಲೇ. ಡಂಬಲ್ಸ್ ಇದೆ ಆ್ಯಂಡ್ ಕೆಟಲ್ ಬೆಲ್ ಇದೆ, ಮತ್ತು ಆ್ಯಂಕಲ್ ವೆಯ್ಟ್ ಇದೆ, ಟಮ್ಮಿ ಟ್ರಿಮ್ಮರ್, ಈ ಥರ ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ ಇದೆ. ಸೊ ಇವತ್ತು 3 kg ಡಂಬಲ್ಸಲ್ಲಿ ನನಗೆ ವರ್ಕೌಟ್ ಮಾಡಿಸಿದ್ರು. 5 ಎಕ್ಸಸೈಸಸ್ 5 ಸೆಟ್ಸ್ ಮಾಡಿಸಿದ್ರು. ಸ್ಟಾರ್ಟಿಂಗ್ ಅಂದರೆ ಡಂಬಲ್ಸಲ್ಲೇ ಪೂರ್ತಿ ಅಪ್ಪರ್ ಬಾಡಿಗೆ ಎಲ್ಲ ಇದ್ದಿದ್ದು ಎಕ್ಸಸೈಸಸ್ಸು. ಬೆಳಗ್ಗೆ ಆ್ಯಸ್ ಯೂಶ್ವಲ್ ಸೋಕ್ಡ್ ರೇಸಿನ್ಸ್ನ ತೊಗೊಂಡೆ, ಆಮೇಲೆ ಅಜ್ವೈನ್ ಆ್ಯಂಡ್ ಜೀರಾ ವಾಟರ್ನ ಕುಡಿದೆ. ಬ್ರೇಕ್ಫಾಸ್ಟ್ಗೆ ಇವತ್ತು ಅಂಬ್ಲಿ ಜೊತೆಗೆ ಬೇಯಿಸಿದ ಬೀಟ್ರೂಟ್ ಮತ್ತು ಸಿಹಿಗೆಣಸು ಅಂದರೆ ಸ್ವೀಟ್ ಪೊಟ್ಯಾಟೋನ ತೊಗೊಂಡೆ. ಸ್ಪ್ರೌಟ್ಸ್ ತಿನ್ನಲಿಲ್ಲ ಇವತ್ತು. ಆ್ಯಂಡ್ ಲಂಚ್ಗೆ ನೆನ್ನೆದೇನೆ ಮಶ್ರೂಮ್ ಕರಿ ಇತ್ತು, ಮಶ್ರೂಮ್ ಕರಿ ಜೊತೆಗೆ ರಾಜ್ಮುಡಿ ರೈಸ್ ತೊಗೊಂಡೆ. ಇಷ್ಟು ದಿನ ನಾನು ಮೆಷರ್ ಮಾಡ್ತಾ ಇರಲಿಲ್ಲ, ಬಿಕಾಸ್ ಸ್ಕೇಲ್ ತರಿಸಿರಲಿಲ್ಲ. ಸೊ ಇವತ್ತು ನನ್ನ ವೇಯಿಂಗ್ ಮಷೀನ್ ಬಂತು, ಅದರಲ್ಲಿ 150 ಗ್ರಾಮ್ಸ್ ಹೇಳಿದರು ನನಗೆ ರೈಸು. ಟರ್ನ್ಸ್ ಔಟ್ ನಾನು ಇಷ್ಟು ದಿನ ಸ್ವಲ್ಪ ಜಾಸ್ತಿ ತಿಂತಾಯಿದ್ದೆ ರೈಸ್ನ, ಅಂದರೆ ನನಗೆ ಪ್ರಿಸ್ಕ್ರೈಬ್ ಮಾಡಿದ್ದಕ್ಕಿಂತ ಜಾಸ್ತಿ ತಿಂತಾಯಿದ್ದೆ. ಸೊ 150 ಗ್ರಾಮ್ಸ್ ಅಷ್ಟೇ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಐ ಗಾಟ್ ಕನ್ಫ್ಯೂಸ್ಡ್, 250 ಗ್ರಾಮ್ಸ್ ಅಂತ ತಿಳ್ಕೊಂಡು, ಅಂದರೆ 250 ಗ್ರಾಮ್ಸ್ಗಿಂತನೂ ಸ್ವಲ್ಪ ಜಾಸ್ತಿನೇ ತಿಂತಾಯಿದ್ದೆ. ಸೊ ಇವತ್ತು ಕರೆಕ್ಟಾಗಿ 150 ಗ್ರಾಮ್ಸ್ನ ತಿಂದೆ ಮೆಷರ್ ಮಾಡಿಕೊಂಡು. ಮಶ್ರೂಮ್ ಕರಿ ಜೊತೆಗೆ ಗೂಸ್ಬೆರಿ ಪಿಕ್ಕಲ್, ನಿಮಗೆ ಅಂದರೆ ಎವ್ರಿ ಡೇ ತಿಂತೀನಲ್ಲ ಅದನ್ನು ತೊಗೊಂಡೆ. ಮತ್ತು ಸ್ವಲ್ಪ ಕ್ಯಾರೆಟ್ ಆ್ಯಂಡ್ ಕ್ಯೂಕಂಬರ್ ಇತ್ತು. ವರ್ಕೌಟ್ ಮುಗಿದ್ಮೇಲೆ ಒಂದು ಗ್ಲಾಸ್ ಗ್ರೀನ್ ಟೀ ಕುಡಿದೆ. ಆ್ಯಂಡ್ ಇವತ್ತು ನನಗೆ ಇನ್ನೊಂದು ಟಿಪ್ ಸಿಕ್ತು, ಏನಂದರೆ ಎವ್ರಿ ಡೇ ವೆಯ್ಟ್ನ ಚೆಕ್ ಮಾಡಬಾರ್ದು ಅಂತ. ನಾನು ಅಂದರೆ ಎವ್ರಿ ಡೇ ನೋಡೋಣ ಮಾರ್ನಿಂಗ್ ಎಷ್ಟಿರುತ್ತೆ ಈವ್ನಿಂಗ್ ಎಷ್ಟಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಎವ್ರಿ ಡೇ ವೆಯ್ಟ್ ಚೆಕ್ ಮಾಡಬಾರ್ದಂತೆ, ಬಿಕಾಸ್ ವಿಮೆನ್ ಬಾಡಿ ಅಂದರೆ ಫೀಮೇಲ್ ಬಾಡಿ ಟೆನ್ಸ್ ಟು ಫ್ರೀಕ್ವೆಂಟ್ಲಿ ವೇರಿ, ಅಂದರೆ ನಮ್ಮ ವೆಯ್ಟು ಫ್ರೀಕ್ವೆಂಟಾಗಿ ವೇರಿ ಆಗ್ತಾ ಇರುತ್ತಂತೆ. ಬೆಳಗ್ಗೆ ಇದ್ದಷ್ಟೇ ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಇದ್ದರಷ್ಟೇ ಈವ್ನಿಂಗ್ ಇರೋದಿಲ್ಲ. ಅಂದರೆ ಒಂದು 100 ಗ್ರಾಮ್ಸ್ 150 ಗ್ರಾಮ್ಸ್ ಆ ಥರ ಚೇಂಜ್ ಆಗ್ತಾ ಇರುತ್ತಂತೆ. ಸೊ ನಾವು ವೆಯ್ಟ್ ಚೆಕ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅದು ಸೈಕಲಾಜಿಕಲಿ ಏನಪ್ಪ ಇದು, ನಾನು ಎಷ್ಟು ಎಕ್ಸಸೈಸ್ ಮಾಡಿದ್ರು ಎಷ್ಟು ಕಡಿಮೆ ತಿಂದ್ರೂ ವೆಯ್ಟ್ ಕಡಿಮೆ ಆಗ್ತಿಲ್ವಲ್ಲ ಅನ್ನೋದು ಒಂದು ನಮ್ಮ ಮೈಂಡಿಗೆ ಆ ಮೆಸೇಜ್ ಹೋದರೆ ಹಾರ್ಮೋನಿಯಲ್ ಚೇಂಜಸ್ ಆಗಬಹುದು. ಸೊ ಆ ಥರನೂ ಇದಾಗುತ್ತೆ. ಅದಕ್ಕೋಸ್ಕರ ವೆಯ್ಟ್ನ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಚೆಕ್ ಮಾಡಿದ್ರೆ ಬೆಟರ್. ಒಳ್ಳೆ ರಿಸಲ್ಟ್ಗೋಸ್ಕರ ಮಂತ್ಲಿ ಒನ್ಸ್ ಚೆಕ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದರು. ಬಟ್ ನಾನು ಈ ಥರ ವೀಕ್ಲಿ ನನ್ನ ಇದನ್ನು ಮಾಡ್ತಾ ಇರೋದ್ರಿಂದ, ವೀಡಿಯೋ ಮಾಡ್ತಿರೋದ್ರಿಂದ ಎವ್ರಿ ವೀಕ್ ಚೆಕ್ ಮಾಡ್ತೀನಿ ನನ್ನ ವೆಯ್ಟ್, ಈ ವೀಕ್ ಎಷ್ಟಾಯಿತು, ನೆಕ್ಸ್ಟ್ ವೀಕ್ ಎಷ್ಟಾಯಿತು ಅಂತ. ನೀವೆಲ್ಲರೂ ನನ್ನ ಬ್ಲಾಗ್ಸ್ನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ನಾನು ಮಂಡೇಸ್, ಥರ್ಸ್ಡೇಸ್ ಆ್ಯಂಡ್ ಸ್ಯಾಟರ್ಡೇಸ್ ಪ್ಯೂರ್ ವೆಜ್, ನಾನ್ ವೆಜ್ ತಿನ್ನೋದಿಲ್ಲ. ಬಟ್ ಇವಾಗ ಡಯಟ್ ಶುರು ಮಾಡಿರೋದ್ರಿಂದ ಅದನ್ನು ಫಾಲೋ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗಬಹುದು. ಅದಕ್ಕೋಸ್ಕರ ಎಗ್ಗಿಗೆ ಮಾತ್ರ ಎಕ್ಸೆಪ್ಷನ್ ತೊಗೊಂಡಿದ್ದೀನಿ. ಮಂಡೇಸ್ ಆ್ಯಂಡ್ ಥರ್ಸ್ಡೇಸ್ ಎಗ್ಗಿಗೆ ಮಾತ್ರ ಎಕ್ಸೆಪ್ಷನ್, ಬಟ್ ಸ್ಯಾಟರ್ಡೇಸ್ ಅಂತೂ ಕಂಪ್ಲೀಟ್ ಪ್ಯೂರ್ ವೆಜ್, ನೋ ಎಕ್ಸೆಪ್ಷನ್ ಫಾರ್ ಇವನ್ ಎಗ್ಸ್.
ಪ್ಯೂರ್ ವೆಜ್ ಸ್ಯಾಟರ್ಡೇಸ್. ಬಟ್ ಮಂಡೇಸ್ ಆ್ಯಂಡ್ ಥರ್ಸ್ಡೇಸು ಎಗ್ಗಿಗೆ ಮಾತ್ರ ಎಕ್ಸೆಪ್ಷನ್. ನಾನ್ ವೆಜ್ ತಿನ್ನಲ್ಲ, ಎಗ್ ಮಾತ್ರ ತಿಂತೀನಿ ಫಾರ್ ಪ್ರೋಟೀನ್. ಸೊ ಇವತ್ತು ಡಿನ್ನರ್ಗೆ ಎಗ್ ಬುರ್ಜಿ, ಸ್ವಲ್ಪ ಪಾಲಕ್ ಹಾಕಿದ್ದೆ ಅದಕ್ಕೆ. ವಿತೌಟ್ ಆಯಿಲ್ ಫುಲ್ಕಾ ಮಾಡಿದ್ದೆ, 2 ಮಾಡಿಕೊಂಡೆ. ಜೊತೆಗೆ ಮೊಟ್ಟೆ ಬುರ್ಜಿಗೆ 3 ಮೊಟ್ಟೆ ಹಾಕಿದ್ದೀನಿ. ಒಂದಕ್ಕೆ ವಿತ್ ಯೋಕ್ ಹಾಕಿದ್ದೀನಿ, ಇನ್ನೆರಡು ವಿತೌಟ್ ಯೋಕ್, ಬರೀ ವೈಟ್ ಮಾತ್ರ ಹಾಕಿ ಮಾಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಪಾಲಕ್ ಕೂಡ ಹಾಕಿದ್ದೀನಿ, ಅದನ್ನು ತಿಂದೆ. ಗ್ರೀನ್ ಟೀಗೆ ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡು ಕುಡಿದೆ. ಆಮೇಲೆ ಚಾವನ್ಪ್ರಾಶ್ ತಿಂದೆ. ಇದು ಇವತ್ತಿನ ಫುಡ್ ಚಾರ್ಟ್. ಮಿಲ್ಕಿ ಇವತ್ತು 5th ಡೇ, ದಟ್ ಈಸ್ ಫ್ರೈಡೇ. ಮಾರ್ನಿಂಗ್ ಆ್ಯಸ್ ಯೂಶುವಲ್ ಸೋಕ್ಡ್ ರೇಸಿನ್ಸ್, ಅಜ್ವೈನ್ ಆ್ಯಂಡ್ ಜೀರಾ ವಾಟರ್ ತೊಗೊಂಡೆ. ಬ್ರೇಕ್ಫಾಸ್ಟ್ಗೆ ಇವತ್ತು ಅಂಬ್ಲಿ ಮತ್ತು ಪ್ರೋಟೀನ್ ಬಾರ್ ತೊಗೊಂಡೆ. ದ ಹೋಲ್ ಟ್ರೂತ್ ಅವ್ರದ್ದು ಪ್ರೋಟೀನ್ ಬಾರ್ ತಿಂದೆ. ಎವ್ರಿ ಮೀಲ್ಗೂ ಪ್ರೋಟೀನ್ನ ಇನ್ಕ್ಲೂಡ್ ಮಾಡಬೇಕಂತೆ. ಯೆಸ್ಟರ್ಡೇ ಐ ಮಿಸ್ಡ್ ಔಟ್ ಆನ್ ಪ್ರೋಟೀನ್. ನಾನು ಬಾಯ್ಲ್ಡ್ ವೆಜ್ಜಿಸ್ ತೊಗೊಂಡಿದ್ದೆ, ಬಾಯ್ಲ್ಡ್ ಸ್ವೀಟ್ ಪೊಟೆಟೊ ಮತ್ತು ಇನ್ನೇನು ಬೀಟ್ರೂಟ್ ತೊಗೊಂಡಿದ್ದೆ. ಬಟ್ ಅಷ್ಟು ಸಾಕಾಗಲ್ಲ ಅಂತ ಹೇಳಿದ್ರು ನನ್ನ ಟ್ರೈನರ್. ಸೊ ಇವತ್ತು ಪ್ರೋಟೀನ್ ಬಾರ್ ತೊಗೊಂಡಿದ್ದೀನಿ. ಮತ್ತು ಲಂಚಿಗೆ ಮೊಟ್ಟೆ ಸಾಂಬಾರು ಮಾಡಿದ್ದೆ, ಮೊಟ್ಟೆ ಸಾರು. ಅದಕ್ಕೆ ಅದ್ರ ಜೊತೆ 150 ಗ್ರಾಮ್ಸ್ ರಾಜ್ಮುಡಿ ರೈಸ್ ತೊಗೊಂಡೆ. ಮೊಟ್ಟೆ ಸಾರಿನ ರೆಸಿಪಿ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ನಂದು ಯಾವುದೇ ಕುಕ್ಕಿಂಗ್ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ನಂದು ಒಂದು ಪ್ಲೇ ಲಿಸ್ಟ್ ಇದೆ, ಮಿನಿ ವ್ಲಾಗ್ಸ್ ಆ್ಯಂಡ್ ಕುಕ್ಕಿಂಗ್ ರೆಸಿಪೀಸ್ ಅಂತ, ಅದರಲ್ಲಿ ನಿಮಗೆ ಸಿಗುತ್ತೆ. ನಾನು ಲಂಚ್ ಮುಗಿಸಿ ಗ್ರೀನ್ ಟೀ ಕುಡಿದೆ. ಗ್ರೀನ್ ಟೀ ಜೊತೆಗೆ ಕೋಕುಮ್ ಸಿರಪ್ ಹಾಕ್ಕೊಂಡಿದ್ದೆ. ಕೋಕುಮ್ ಅಂತ ಬರುತ್ತೆ, ನಿಮಗೆ ಗೊತ್ತಿರೋ ಮಂಗಳೂರು ಸೈಡ್ ಸಿಗುತ್ತೆ. ಸೊ ಅದನ್ನು ಹಾಕ್ಕೊಂಡು ಕುಡಿದೆ. ಅದಾದಮೇಲೆ ಜುಂಬಾ ಮಾಡಿದೆ, ಒಂದು ಸ್ವಲ್ಪ ಹೊತ್ತು 30 ಮಿನಿಟ್ಸ್ ಜುಂಬಾ ಮಾಡಿದೆ. ಇವತ್ತು ಜುಂಬಾ ಮಾಡುವಾಗ ನಾನು ಆ್ಯಂಕಲ್ ವೆಯ್ಟ್ ಹಾಕಿದ್ದೆ, 1 kgದು ಇದೆ ನನ್ನ ಹತ್ರ. ಸೊ ಅದನ್ನು ಹಾಕಿದ್ದೆ. ನನ್ನ ಟ್ರೈನರ್ ಹೇಳಿದರು, ನೀವು ಜುಂಬಾ ಮಾಡುವಾಗ ಹಾಕ್ಕೊಳ್ಳಿ, ಎಫೆಕ್ಟ್ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ನನ್ನ ಟ್ರೈನರ್ ನನಗೆ ಕೊಟ್ಟಿದ್ದ ಚಾರ್ಟ್ ಪ್ರಕಾರ ನಾನು ಈದರ್ ಐ ಹ್ಯಾಡ್ ಟು ಡೂ ಜುಂಬಾ ಆರ್ 5K ವಾಕ್. ಬಟ್ ನಾನು ಮಂಡೇ, ದಟ್ ಈಸ್ ಫಸ್ಟ್ ಡೇ, ಜುಂಬಾ ಮತ್ತು 5K ವಾಕ್ ಎರಡೂ ಮಾಡಿದೆ. ನಾನು ಎರಡೂ ಮಾಡಬೇಕು ಅಂತ ಅಂದ್ಕೊಂಡು ಅಂದ್ಕೊಂಬಿಟ್ಟೆ ನಾನು, ಆರಲ್ಲ. ಸೊ ಅದನ್ನು ನನ್ನ ಟ್ರೈನರಿಗೆ ಹೇಳಿದಾಗ ಅವರು ಹೇಳಿದ್ರು, ಇಫ್ ಯುವರ್ ಬಾಡಿ ಈಸ್ ಸಪೋರ್ಟಿಂಗ್ ಯು ಕ್ಯಾನ್ ಡೂ ಬೋತ್. ನಾವು ಫಸ್ಟ್ ವೀಕ್ ಅಂತ ಒಂದು ಸ್ವಲ್ಪ ಲಿಬ್ರಲ್ ಆಗಿ ನಾನು ಚಾರ್ಟ್ನ ಡಿಸೈನ್ ಮಾಡಿದ್ದೆ. ಸೊ ಇಫ್ ಯುವರ್ ಬಾಡಿ ಈಸ್ ಸಪೋರ್ಟಿಂಗ್ ಯು ಕ್ಯಾನ್ ಡೂ ಬೋತ್. 5K ಆಗಿಲ್ಲ ಅಂದರೆ ಯು ಕ್ಯಾನ್ ರೆಡ್ಯೂಸ್ ಇಟ್ ಟು 3K ಅಂತ. ಸೊ ಇವತ್ತು ನಾನು ಜುಂಬಾ 30 ಮಿನಿಟ್ಸ್ ಮಾಡಿ ವಾಕಿಂಗ್ ಎನಿವೇ ಮಾಡಿದ್ನಲ್ವ ಅವತ್ತು. ಸೊ ನನಗೇನು ಅಷ್ಟು ಸ್ಟ್ರೆಸ್ ಅಂತ ಅನಿಸ್ಲಿಲ್ಲ. ಸೊ ವಾಕಿಂಗ್, ಡಿನ್ನರ್ ಮುಗಿಸ್ಬಿಟ್ಟು ಹೋದೆ. ಡಿನ್ನರಿಗೂ ನಾನು 2 ಫುಲ್ಕಾಸ್ ತೊಗೊಂಡೆ ವಿತೌಟ್ ಆಯಿಲ್, ನೆನ್ನೆ ತೊಗೊಂಡು ಹಾಗೇ. ಅದ್ರ ಜೊತೆಗೆ ಮೊಟ್ಟೆ ಸಾರನ್ನೇ ನೆಂಚ್ಕೊಂಡು ತಿಂದೆ. ಮೊಟ್ಟೆ ಸಾರನ್ನ ಸ್ವಲ್ಪ ತಿಕ್ಕಾಗಿ ಮಾಡಿದ್ದೆ ನಾನು, ಸೊ ಅದ್ರ ಜೊತೆಗೇ ತಿಂದೆ. ಡಿನ್ನರ್ ಮುಗಿಸಿ ನಾನು ವಾಕಿಂಗಿಗೆ ಹೋದೆ. ಇವತ್ತು 3K ವಾಕ್ ಮಾಡಿದೆ. ನಮ್ಮ ಕೋಕೋನು ಕರ್ಕೊಂಡು ಹೋಗಿದ್ದೆ. ಅವನು 1900 ಸ್ಟೆಪ್ಸ್ಗೆ ಅವ್ನು ಸುಸ್ತಾಗ್ಬಿಟ್ಟ. ಅವನ ಒಳಗೆ ಬಿಟ್ಟು ನಾನು ಕಂಪ್ಲೀಟ್ ಮಾಡಿದೆ. ಸೊ ಅಟ್ ಅ ಟೈಮ್ ಮಾಡಿದ್ರಿಂದ 3K ಮಾಡಿದೆ. ಅವತ್ತು ನಾನು ಬ್ರೇಕ್ ಕೊಟ್ಟಿದ್ದೆ. ಮಧ್ಯಾಹ್ನ 2800 ಸ್ಟೆಪ್ಸ್ ಮಾಡಿದ್ದೆ, ಮತ್ತು ಈವ್ನಿಂಗ್ 2100 ಸ್ಟೆಪ್ಸ್ ಮಾಡಿದ್ದೆ. ಬಟ್ ಇವತ್ತು ಒಂದೇ ಸಲ ಮಾಡೋದ್ರಿಂದ 3K ಮಾತ್ರ ಮಾಡಿದೆ. ಸೊ ಅದಾಯಿತು, ವಾಕಿಂಗ್ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಗ್ರೀನ್ ಟೀ ಕುಡಿತೀನಿ, ಚ್ಯವನ್ಪ್ರಾಶ್ ತಿಂದು ಡೇನ ಎಂಡ್ ಮಾಡ್ತೀನಿ. ಇದು ಇವತ್ತಿನ ಫುಡ್ ಚಾರ್ಟ್. ಸೊ ದಟ್ಸ್ ಅಬೌಟ್ ಟುಡೇ. ಇವತ್ತು 6th ಡೇ, ದಟ್ ಈಸ್ ಸ್ಯಾಟರ್ಡೇ. ಸೊ ಇವತ್ತು ಮಾರ್ನಿಂಗ್ ನಾನು ಆ್ಯಸ್ ಯೂಶುವಲ್ ಸೋಕ್ಡ್ ರೇಸಿನ್ಸ್ ತೊಗೊಂಡೆ, ಅಜ್ವೈನ್ ಆ್ಯಂಡ್ ಜೀರಾ ವಾಟರ್ ತೊಗೊಂಡೆ. ಅದಾದಮೇಲೆ ಸೂರ್ಯ ನಮಸ್ಕಾರ ಹೇಳಿದರು. ಸೊ 11 ಟೈಮ್ಸ್ ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಹೇಳಿದರು. ಬೆಳಗ್ಗೆನೇ ಖಾಲಿ ಹೊಟ್ಟೆಲಿ 11 ಟೈಮ್ಸ್ ಸೂರ್ಯ ನಮಸ್ಕಾರ ಮುಗಿಸ್ದೆ. ಬ್ರೇಕ್ಫಾಸ್ಟ್ಗೆ ಆ್ಯಸ್ ಯೂಶುವಲ್ ಅಂಬ್ಲಿ ಜೊತೆಗೆ ಇವತ್ತು ಪನ್ನೀರ್ ತೊಗೊಂಡೆ, 50 ಗ್ರಾಮ್ಸ್ ಆಫ್ ಪನ್ನೀರ್. ಅದಾದಮೇಲೆ ಲಂಚ್ಗೆ ದಾಲ್ ಮಾಡ್ಕೊಂಡಿದ್ದೆ, ಪಾಲಕ್ ಮತ್ತು ದಾಲ್ ಕರಿ ಮಾಡ್ಕೊಂಡಿದ್ದೆ. ಅದನ್ನು ಮುದ್ದೆ ಜೊತೆ ತಿಂದೆ. ಜೊತೆಗೆ ಆ್ಯಸ್ ಯೂಶುವಲ್ ಗೂಸ್ಬೆರಿ ಪಿಕಲ್. ಈವ್ನಿಂಗ್ ಕೋಕುಮ್ ಜೊತೆ ಮಿಕ್ಸ್ ಮಾಡಿರೋ ಗ್ರೀನ್ ಟೀ ತೊಗೊಂಡೆ. ಆಮೇಲೆ 80 ಗ್ರಾಮ್ಸ್ ಆಫ್ ರೋಸ್ಟೆಡ್ ಚೆನ್ನ ತಿಂದೆ. ಆಮೇಲೆ ಒಂದು 7 o'clock ಹಾಗೆ ವಾಕ್ ಹೋದೆ. 3K ವಾಕ್ ಫಿನಿಶ್ ಮಾಡಿದೆ ಇವತ್ತು. ಕೋಕೋನ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಸ್ದೆ. ಅದಾದಮೇಲೆ ನಮ್ಮ ಮಿಲ್ಕಿನ ಕರ್ಕೊಂಡು ಹೋಗಿದ್ದೆ. ಅವಳು ಯೂಶ್ವಲಿ ವಾಕ್ ಮಾಡಲ್ಲ, ಶೈ ಮಾಡ್ಕೋತಾಳೆ, ಅದಕ್ಕೆ ಅವಳನ್ನ ಎತ್ಕೊಂಡು ಒಂದು ರೌಂಡು ಸುತ್ತಿದೆ. ಅದಾದಮೇಲೆ ಡಿನ್ನರ್ಗೆ ನನಗೆ ಆ್ಯಕ್ಚುಲಿ ಹೊಟ್ಟೆ ಹಸಿತಾ ಇರಲಿಲ್ಲ, ಏನೂ ತಿನ್ನಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಸೊ ಒಂದ್ಸಲ ನಮ್ಮ ಡಯಟಿಷನ್ನ ಕೇಳಿಬಿಡೋಣ ಅಂತ ಅವ್ರಿಗೆ ಕಾಲ್ ಮಾಡಿದ್ದೆ. ಐ ಆಮ್ ನಾಟ್ ಹಂಗ್ರಿ, ಶುಡ್ ಐ ಹ್ಯಾವ್ ಡಿನ್ನರ್ ಎನಿವೆ ಅಂತ ಕೇಳಿದೆ. ಸೊ ಅವರಂದ್ರು, ನಿಮಗೆ ಹೊಟ್ಟೆ ಹಸಿತಿಲ್ಲ ಅಂತ ಹೇಳಿದ್ರೆ ಮನೇಲಿ ಯಾವುದಾದ್ರೂ ಫ್ರೂಟ್ಸ್ ಇದೆಯಾ ಅಂತ. ಲಿಚ್ಚಿ ಇತ್ತು, ಸೊ 10 ಲಿಚೀಸ್ ತೊಗೊಳ್ಳಿ, ಆಮೇಲೆ ಪ್ರೋಟೀನ್ ಬಾರ್ ತಿನ್ನಿ ಅಂತ ಹೇಳಿದರು. ಸೊ ಅದನ್ನು ತೊಗೊಂಡೆ. ನೈಟ್ ಗ್ರೀನ್ ಟೀ ಕುಡಿದು ಚ್ಯವನ್ಪ್ರಾಶ್ ತಿಂದು ಡೇನ ಎಂಡ್ ಮಾಡಿದೆ. ಬೆಳಿಗ್ಗೆ ಎದ್ದ ತಕ್ಷಣ ವೆಯ್ಟ್ ಚೆಕ್ ಮಾಡಿದೆ, ಬಿಕಾಸ್ ನಾನು ಫಸ್ಟ್ ಡೇ ವೆಯ್ಟ್ ಚೆಕ್ ಮಾಡಿದಾಗಲೂ ಬೆಳಿಗ್ಗೆನೇ ಚೆಕ್ ಮಾಡಿದ್ದು. ಸೊ ಇವತ್ತು ಬೆಳಗ್ಗೆ ವೆಯ್ಟ್ ಚೆಕ್ ಮಾಡಿದೆ.
ವೆಯ್ಟ್ ಎಷ್ಟು ತೋರಿಸ್ತು ಅಂದರೆ 50 grams, 55 grams, 0.55 grams. ಓಕೆ, ಬಟ್ ಇನ್ ಅ ವೀಕ್ ಅಂದರೆ ಜಸ್ಟ್ 5 ಡೇಸ್ ಆಗಿದೆ ಅಷ್ಟೇ. ಸೊ ಅಷ್ಟರಲ್ಲೇ ಡ್ರಾಸ್ಟಿಕ್ ಚೇಂಜಸ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಾಡಿಗೆ ಪ್ರೋಟೀನ್ ಇಂಟೇಕ್ ಆಗ್ತಾ ಇದೆ, ಜಂಕ್ ಹೋಗ್ತಾ ಇಲ್ಲ, ಶುಗರ್ ಹೋಗ್ತಾ ಇಲ್ಲ, ಅಂದರೆ ಫ್ಯಾಟು ಗುಡ್ ಫ್ಯಾಟ್ ಇದೆ ಬಾಡಿಲಿ. ಆ್ಯಂಡ್ ನಿಮ್ಗೆ ವೆಯ್ಟ್ ರೆಡ್ಯೂಸ್ ಆಗಬೇಕು ಅಂತಲೇ ಇಲ್ಲ, ಟೋನ್ಡ್ ಬಾಡಿ ಗೇನ್ ಮಾಡಬೇಕು, ದಟ್ ಈಸ್ ದ ಮೇನ್ ಇಂಟೆನ್ಷನ್. ಸೊ ಜೊತೆಗೆ ವೆಯ್ಟ್ ಕೂಡ ರೆಡ್ಯೂಸ್ ಆಗಬೇಕು, ಅಂದರೆ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ವೆಯ್ಟ್ ಬಾಡಿಗೆ. ಸೊ ಯಾ, ಲೆಟ್ಸ್ ಸಿ, ಇದಿನ್ನೂ ಫಸ್ಟ್ ವೀಕ್, ಸೊ ಇನ್ನೂ ತುಂಬ ವೀಕ್ಸ್ ಇದೆ, 2 monthsವರೆಗೂ ಟೈಮ್ ಇದೆ. ಸೊ ಲೆಟ್ಸ್ ಸಿ, ಈಗಲೇ ಜಡ್ಜ್ಮೆಂಟ್ ಕೊಡೋದು ಬೇಡ, ವಿ ಆರ್ ಸ್ಟಿಲ್ ಇನ್ ದ ಬಿಗಿನಿಂಗ್. ಸೊ ಇನ್ನೂ ಜಸ್ಟ್ 5 ಡೇಸ್ ಆಗಿದೆ ಅಷ್ಟೇ. ಮಾರ್ನಿಂಗ್ ಚೆಕ್ ಮಾಡ್ತಾ ಇದ್ದೀನಿ, ಆವತ್ತು ಮಾರ್ನಿಂಗ್ ಚೆಕ್ ಮಾಡಿದ್ದೆ, ಸೊ 50.05 ಇದ್ದೆ, ಇವಾಗ 49.50 ಇದ್ದೀನಿ. ಲೆಟ್ಸ್ ಗಿವ್ ಇಟ್ ಟೈಮ್. ಇದು ಇವತ್ತಿನ ಫುಡ್ ಚಾರ್ಟ್. ನಾಳೆ ಸಂಡೇ ರೆಸ್ಟ್ ಡೇ. ನಾಳೆ ನಾನು ಏನು ಫುಡ್ ಕನ್ಸ್ಯೂಮ್ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವೀಕ್ ವಿಡಿಯೋದಲ್ಲಿ ಫುಡ್ ಚಾರ್ಟ್ ಹಾಕಿರ್ತೀನಿ, ಬಿಕಾಸ್ ನಾಳೆನೇ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎವ್ರಿ ಸಂಡೇ ಟು ಸ್ಯಾಟರ್ಡೆ ನಾನು ಏನು ತಿಂತೀನಿ ಅಂತ ಫುಡ್ ಚಾರ್ಟ್ ಹಾಕಿರ್ತೀನಿ, ಮತ್ತು ನನ್ನ ವರ್ಕೌಟ್ ರುಟೀನ್ ಹೇಗಿತ್ತು ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಎವ್ರಿ ವೀಕ್ ಒಂದೊಂದು ವಿಡಿಯೋ ಹಾಕ್ತೀನಿ. ಆ್ಯಂಡ್ ಈ ವಿಡಿಯೋಸ್ ಎಲ್ಲ ಲೆಟ್ಸ್ ಗೆಟ್ ಫಿಟ್ ಅಂತ ಒಂದು ಪ್ಲೇಲಿಸ್ಟ್ ಮಾಡಿರ್ತೀನಿ, ಆ ಪ್ಲೇಲಿಸ್ಟಲ್ಲಿ ನಿಮಗೆ ಸಿಗುತ್ತೆ. ಸೊ ಇದಾಗಿತ್ತು ನನ್ನ ಈ ವೀಕಿನ ವೆಯ್ಟ್ ಲಾಸ್ ಜರ್ನಿ. ನೆಕ್ಸ್ಟ್ ವೀಕ್ನ ವೆಯ್ಟ್ ಲಾಸ್ ಜರ್ನಿಗೆ ಪ್ಲೀಸ್ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ you like this video, and do not forget to like, share and subscribe to my channel. See you all in my next video. Until then, please do take care of yourselves. Much love.